ಇಡೀ ನಮ್ಮ ಪರಂಪರೆಯಲ್ಲಿ ಏನಿದೆ ಅಂದರೆ ಒಂದರ ವಿರುದ್ಧ ಇನ್ನೊಂದನ್ನು ನಿಲ್ಲಿಸಿ ಇದು ಸರಿ ತಪ್ಪು ಅಂತ ಹೇಳ್ತಕ್ಕಂಥ ಒಂದು ನಿಯಮಗಳನ್ನು ರೂಪಿಸಿದ್ದೀವಿ. ಅದಕ್ಕೆ ನಮ್ಮ ನಾಟಕ ಸಿನಿಮಾಗಳೆಲ್ಲ ಹೀರೋ ಕೆಲಸ ಏನಪ್ಪ ಅಂದರೆ ವಿಲ್ಲನ್ ಹೊಡಿಯೋದು, ಹೀರೋಯಿನ್ನ ಕಾಪಾಡೋದು ಮಾಮೂಲಿ. ಈ ಪ್ರಜಾಪುರದಲ್ಲಿ ಯಾರು ಹೀರೋಗಳೋ ಗೊತ್ತಿಲ್ಲ ನನಗೆ, 140 ಕೋಟಿ ಜನರಲ್ಲಿ. ಲಂಕೇಶರು ನಾಟಕಗಳಲ್ಲಿ ಅವರ ಬಹುಮುಖ್ಯ ನಾಟಕಗಳನ್ನು ನಾನು ರಂಗದಲ್ಲಿ ನಿರ್ದೇಶನ ಮಾಡಿದ್ದೇನೆ. ರಂಗಾಯಣಕ್ಕೆ ಅವರಿಗೆ ಲಂಕೇಶರಿಗೆ ನಮಸ್ಕಾರ ಅಂದ್ಕೊಂಡು ಮೊದಲು ಏನು 7 ನಾಟಕಗಳನ್ನು ಮೊದಲು ಬರೆದ್ರಲ್ಲ ಅವರು, ಮಧ್ಯಮ ವರ್ಗದ ಪೀಕ್ಲಾಟಗಳು, ಅವರ ಬದುಕಿನ ದೊಡ್ಡ ಜಂಜಾಟಗಳೇ ಮಹಾನ್ ಉನ್ನತ ಅಂತ ತಿಳ್ಕೊಡ್ತಕ್ಕಂಥ ಲೇವಡಿಯಾಗಿ ಬರೆದಂಥ ಹಲವಾರು ನಾಟಕಗಳು ನಿಮಗೆ ಮೊದಲು ಸಿಗ್ತಾವೆ. ಅದರಲ್ಲಿ ಕೆಲವನ್ನ ಆಯ್ದುಕೊಂಡು ಲಂಕೇಶ್ವರ ನಮಸ್ಕಾರ ಅಂತ ರಂಗಾಯಣದಲ್ಲಿ ಮಾಡಿದೆ. ಆಮೇಲೆ ಮತ್ತೆ 2020 ಲಂಕೇಶ್ 2020 ಅಂತ ಮತ್ತೆ ಮಾಡಿದೆ ಕೊಲಾಜ್ ಅವ್ರದ್ದು. ಯಾಕಂದರೆ ಅವ್ರದ್ದು ಮೊದಲನೇ 7 ನಾಟಕಗಳು ಎಲ್ಲ ಏಕಾಂಕ ನಾಟಕಗಳು. ಅದು ಏಕಾಂಕ ಅಂದರೂ ಕೂಡ ಭಾರತದ ರಂಗಭೂಮಿಯ ದೃಷ್ಟಿಕೋನದಿಂದ ನೋಡೋದಾದರೆ ಏನು ನಮ್ಮ ಎಲ್ಲ ನಾಟಕ ರಚನೆ ಮತ್ತು ಪ್ರದರ್ಶನ ಕಲೆಗಳು, ಆರಾಧನೆ ಮತ್ತು ಪ್ರಭುತ್ವದ ಪುರಾಣ ಇರ್ಬೋದು, ಚರಿತ್ರೆ ಇರ್ಬೋದು, ಐತಿಹ್ಯಗಳನ್ನೇ ಕತೆ ಇಟ್ಕೊಂಡು ನಾಟಕ ಮಾಡೋ ಸಮಯದಲ್ಲಿ ಲಂಕೇಶರು ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ವಾಸ್ತವತೆಯನ್ನು ಕುರಿತು ನಾಟಕಗಳನ್ನ ಬರೀತಾರೆ. ಅವುಗಳಲ್ಲಿ ಕ್ರಾಂತಿ ಬಂತು, ಕ್ರಾಂತಿ ಹೆಸರು ಕೇಳಿದ್ದೀರಿ ನೀವು, ಈಗಲೂ ಬರ್ತಾನೆ ಇದೆ ಕ್ರಾಂತಿ. ಪ್ರಜಾ ಅಂದರೆ ಬಂದಿಲ್ಲ. ತೆರೆಗಳು ನೀವು ನೋಡ್ಬೋದು, ಪೊಲೀಸರಿದ್ದಾರೆ ಎಚ್ಚರಿಕೆ ಅನ್ನೋ ನಾಟಕ ಇರ್ಬೋದು. ಈ ಎಲ್ಲ ಆ ಗುಚ್ಛದಲ್ಲಿ ಗಿಳಿಯು ಪಂಜರೋದಳಿಲ್ಲ. ಒಂದು ನಗರ ಜೀವನದ ಮಧ್ಯಮ ವರ್ಗ ಎಂಥ ಬೋಳೆ ಪ್ರಗತಿಪರತೆಯನ್ನು ಮಾತಿನಲ್ಲಿ ಇಟ್ಕೊಂಡಿರುತ್ತೆ, ಅಂತರ್ಯದಲ್ಲಿ ಹೇಗೆ ಮಾನವ ವಿರೋಧಿಯಾಗಿರ್ತದೆ. ಅಂದರೆ ಅದೇ ನಾಜುಕೈಗಳಂತ ಕರಿತೀವಲ್ಲ, ಆ ನಾಜುಕೈಗಳು ಹೇಗಿರ್ತಾರೆ ಅನ್ನೋದಕ್ಕೆ ಗಿಳಿಯು ಪಂಜರೋದಿಳಿಲ್ಲ. ಇದು ತಕ್ಷಣ ನೀವು ನೋಡಿದಾಗ ಏನು ಪಂಜರ ಮತ್ತು ಗಿಳಿ ಇದೆಯಾ ಅಂತ ಅನಿಸ್ಬಿಡ್ತೀನಿ ನಿಮಗೆ. ಈಗ ಪಂಜರ ಶಾಲೆ ಅಂತಲೇ ಬಿ ವಿ ಕಾರತ್ ಒಂದು ನಾಟಕ ಬರೆದಿದ್ದಾರೆ. ಶಾಲೆಗೆ ರೂಪಕವಾಗಿ ಹೇಳೋದದು. ಶಾಲೆ ಏನಿದೆ ಅಂದರೆ ಮಕ್ಕಳಿಗೊಂದು ಜೈಲಾಗಿದೆ ಅಂತಲೇ ಹೇಳೋದು, ಪಂಜರದಲ್ಲಿದೆ ಅನ್ನೋ ಥರ. ಇಲ್ಲಿ ಗಿಳಿಯು ಪಂಜರದಲ್ಲಿ ಅಂತ ಹೇಳೋದು, ಇದು ದಾಸರ ಒಂದು ವಚನದ ಲೈನ್ ಇದ್ದರೂ ಕೂಡ ಜೀವಂತವಾಗಿರ್ತಕ್ಕಂಥ ಒಂದು ಮಧ್ಯಮ ವರ್ಗ ದೇಹದಲ್ಲಿ ಉಸಿರಾಡ್ತಾ ಇದೆ, ಅದ್ರ ಜೀವ ಇಲ್ಲ ಅನ್ನೋದನ್ನು ಮೆಟಫರ್ ಆಗಿ ಹೇಳ್ತಾರೆ. ಕತೆ ಇಷ್ಟೇ. ಒಬ್ಬ ಮುನ್ಸ್ವಾಮಿ ಅನ್ನೋ ಅಜಾಮನ ಶಾಪ್ಗೆ ಇವನು ವ್ಯಕ್ತಿ ಹೋಗ್ತಾನವನು, ಪ್ರಾಧ್ಯಾಪಕ. ತುಂಬ ಗಂಡ ಹೆಂಡತಿ ಮತ್ತು ಗಾಯತ್ರಿ ಮಗಳಿದ್ದಾಳೆ. ಒಂದು ತೊಟ್ಲಲ್ಲಿ ಕೂಸಿದೆ, ಆ ಕೂಸು ಮಲಗ್ತಾ ಇಲ್ಲ. ಅದು ಆಡಿಸ್ತಾನೇನೆ ಹರಟೆಗಳು ಶುರುವಾಗ್ತದೆ ಮಧ್ಯಮ ವರ್ಗದ. ಕೊನೆಗೆ ಮಾತಾಡ್ತಾ ಒಂದು ಸಮಸ್ಯೆ ನನಗೆ ಕಾಡ್ತಾ ಇದೆ. ಈ ಬೀಜದಿಂದ ಮರವೋ, ಮರದಿಂದ ಬೀಜವೋ ಅಂತ ಶುರುವಾಗ್ತದೆ. ಇದು ಗೊತ್ತಲ್ಲ ನಿಮಗೆ. ಈ ನಮ್ಮ ನಾಟಕದಲ್ಲೂ ನನಗೂ ಯಾವಾಗ ಒಂದು ರೂಪಕ ಇದೆ, ನಾಯಕ ಖಳನಾಯಕ ಯಾರು ಇವರಿಬ್ಬರು ಅಂತ ನಾಟಕದಲ್ಲಿ. ಅಂದರೆ ಇಡೀ ನಮ್ಮ ಪರಂಪರೆಯಲ್ಲಿ ಏನಿದೆ ಅಂದರೆ ಒಂದರ ವಿರುದ್ಧ ಇನ್ನೊಂದನ್ನು ನಿಲ್ಲಿಸಿ ಇದು ಸರಿ ತಪ್ಪು ಅಂತ ಹೇಳ್ತಕ್ಕಂಥ ಒಂದು ನಿಯಮಗಳನ್ನು ರೂಪಿಸಿದ್ದೀವಿ. ಅದಕ್ಕೆ ನಮ್ಮ ನಾಟಕ ಸಿನಿಮಾಗಳೆಲ್ಲ ಹೀರೋ ಕೆಲಸ ಏನಪ್ಪ ಅಂದರೆ ವಿಲ್ಲನ್ ಹೊಡಿಯೋದು, ಹೀರೋಯಿನ್ನ ಕಾಪಾಡೋದು ಮಾಮೂಲಿ. ಈ ಪ್ರಜಾಪುರದಲ್ಲಿ ಯಾರು ಹೀರೋಗಳೋ ಗೊತ್ತಿಲ್ಲ ನನಗೆ, 140 ಕೋಟಿ ಜನರಲ್ಲಿ. ಆದರೆ ಇಲ್ಲಿ ಲಂಕೇಶರ್ ಹೇಳ್ತಕ್ಕಂಥ ಒಂದು ಕುಟುಂಬವನ್ನು, ಮಧ್ಯಮ ವರ್ಗದ ಕುಟುಂಬ ಇರ್ಬೋದು, ಅಥವಾ ಏನೆಲ್ಲ 70ರ ದಶಕದಲ್ಲಿ ಪ್ರಗತಿಪರತೆ ಬಗ್ಗೆ ಮಾತಾಡ್ತಾ ಇದ್ರು, ಆದರೆ ಮಾತನಾಡುವುದು ಮತ್ತು ಬದುಕಿನಲ್ಲಿ ಅಳವಡಿಸೋದು ಏನು ಅನ್ನೋದ್ರ ಬಗ್ಗೆ ಈ ನಾಟಕ ಅದು ಎಕ್ಸ್ಪೋಸ್ ಮಾಡುತ್ತೆ. ಅವಳು ಕೇಳ್ತಾಳೆ, ಇವಾಗ ನೋಡಿ ಬೀಜಲ್ ನನಗೂ ಒಂದು ಪ್ರಾಬ್ಲಮ್ ಇದೆ ಕಣ್ರಿ ಅಂತ. ನೀವು ಪಾಠ ಮಾಡೋದ್ರಿಂದ ಹುಡುಗರು ದಡ್ಡರಾಗಿದ್ದಾರೋ, ಅವರು ದಡ್ರು ಅಂತ ನೀವು ಪಾಠ ಮಾಡ್ತಾ ಇದ್ದೀರೋ ಅಂತ. ಸೊ ಈ ಮಾತು ಖಂಡಿತ ಎಲ್ಲ ಯೂನಿವರ್ಸಿಟಿ ಮೇಲ್ ಹಾಕ್ಕೋಬೇಕಾಗಿದೆ. ಇದು ವಿಧಾನಸೌಧ ಮೇಲೆ ಹಾಕಿದ್ದಾರೆ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂದರೆ ದೇವ್ರ ಕೆಲಸ ಮಾಡಲ್ಲ ಅಂತ ಗೊತ್ತಿದೆ, ಅದಕ್ಕೆ ಬರ್ಕೊಂಡಿದ್ದಾರೆ. ಸೊ ಈ ರೀತಿಯ ಮೆಟಾಫರ್ಗಳನ್ನು ಲಂಕೇಶ್ ಅವರು ಕೊಡ್ತಾರೆ. ಅವ್ರು ನಾಟಕ ಮಾಡುವಾಗ ನಾನೊಂದು ಅವರ ನೀಲು ಪದ್ಯದಿಂದ ಒಂದು ಸಾಲನ್ನು ಲಂಕೇಶರ ನಮಸ್ಕಾರಕ್ಕೆ ನಾನು ಹಾಕ್ಕೊಂಡಿದ್ದೆ, ಒಂದು ಥೀಮ್ ಸಾಂಗ್ ಆಗಿ. ಈ ಬದುಕಿನಲ್ಲಿ ಎಲ್ಲಕ್ಕಿಂತ ಘೋರವಾದದ್ದು ಬೇಸರ 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 ಅಂತಾರೆ. ಒಂದು ಸರಿ ಅಲ್ಲ, 3 ಸರಿ ಹೇಳ್ತಾರೆ ಅದೆಲ್ಲ, ಅಷ್ಟೇ ಪದ್ಯ ಮುಗಿಯೋದು. ನಾಟಕ, ನೃತ್ಯ,
ಸಾಹಿತ್ಯ ಕಲೆಗಳಿವೆಲ್ಲ ಯಾಕೆ ಕೊಟ್ಟಿರೋದೆ? ಬೇಸರ ನೀಗಿಸ್ಲಿಕ್ಕೆ. ಆದರೆ ಬೇಸರದಲ್ಲೇ ಮತ್ತೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡ್ರೆ ಸೊ ಒಂಥರ ಅವ್ರು ಹೇಳೋ ಪ್ರಕಾರನೇ ರಂಗಭೂಮಿಯಲ್ಲಿ ಏನಾದರೂ ಅವ್ರು ಏನು ಪಾತ್ರವನ್ನು ಕಡದು ನಿಲ್ಲಿಸಿರ್ತಾರಲ್ಲ, ಅದರ ನಾಡಿ ಮಿಡಿತ ಒಬ್ಬ ಪ್ರೇಕ್ಷಕನಾಗಿ ನಾನು ಕೇಳಲಿಕ್ಕೆ ಇಷ್ಟ ಅಂತ ಲಂಕೇಶ್ ಅವರು ಹೇಳ್ಕೊಳ್ತಾರೆ. ಇಡೀ ಭಾರತದ ರಂಗಭೂಮಿಯಲ್ಲಿ ಹಲವಾರು ಉತ್ಕೃಷ್ಟ ನಾಟಕಕಾರರು ಬಂದಿದ್ದಾರೆ, ಕನ್ನಡದಲ್ಲೂ ಇದ್ದಾರೆ. ಆದರೆ ಲಂಕೇಶರನ್ನ ಆ ನಿಟ್ಟಿಗೆ ಸೇರಿಸ್ಬೋದಾ ಅಂದರೆ ಖಂಡಿತ ಸೇರಿಸ್ಲಿಕ್ಕೆ ಅವ್ರ ಗುಣಮುಖ ಒಂದೇ ನಾಟಕ ಸಾಕು. ಆ ಥರದ ಅದು ಗುಣಮುಖ ಚರಿತ್ರೆಯ ಪುರಾಣವ ಅಂತ ಹೇಳಿದ್ರೆ ವ್ಯಕ್ತಿ ಚರಿತ್ರೆಯವನೇ. ನಾದಿರ್ ಶಾ ಅನ್ನೋನು ಪರ್ಷಿಯಾದಿಂದ ಬಂದು 10 ಲಕ್ಷ ಸೈನ್ಯ ಏನು ಮೊಘಲ್ ಸಾಮ್ರಾಜ್ಯ ಇತ್ತು, ಆ ಸೈನ್ಯವನ್ನು 1 ಲಕ್ಷ ಸೈನ್ಯದಿಂದ ಸದೆ ಬಡಿತಾನೆ. ಅದು ತಿರ್ಗಾ ಅವನು ಭಾರತ ನಿಮಗೆ ನೋಡ್ಬೋದು ಎಲ್ಲ ಮೂಲದಲ್ಲೂ ಆಕ್ರಮಣಕ್ಕೊಳಗಾಗಿದೆ. ಒಂದು ನೀವು ಸಿಲ್ಕ್ ರೂಟಿಂದ ತಗೊಂಡ್ರೆ ನೀವು ಕುದುರೆ ಮೇಲೆ ಬಂದು ಆಕ್ರಮಣ ಮಾಡಿದ್ದಾರೆ, ಸಿ ರೂಟ್ ಬಂದ ಮೇಲೆ ಸಮುದ್ರದ ಮೇಲೆ ಆಕ್ರಮಣ ಮಾಡಿದ್ದಾರೆ. ಈಗೇನು ಆಕ್ರಮಣ ಮಾಡಬೇಕಾಗಿಲ್ಲ, ನಾವೇ ಆಕ್ರಮಣಕ್ಕೆ ಒಳಗಾಗ್ಬಿಟ್ಟಿದ್ದೀವಿ ಮಾನಸಿಕವಾಗಿ. ಸೊ ಈ ರೀತಿ ಇದರಲ್ಲಿ ಯಾಕೆ ಆಕ್ರಮಣ ಆಯಿತು, ಆಮೇಲೆ ಆ ಥರ ಬಂದಂಥ ಆ ನಾದಿರ್ ಶಾ ಎಷ್ಟು ವರ್ಷ ಭಾರತದಲ್ಲಿದ್ದ, ಕೊನೆಗೆ ಏನಾದ ಅನ್ನೋದ್ರ ಮೂಲಕ ನಾಟಕದ ಹೆಸರು ನೋಡಿ, ಗುಣಮುಖ ಅಂತ. ಗೆಟ್ ವೆಲ್ ಸೂನ್ ಅನ್ನಂಗೆ, ಬೇಗ ಗುಣ ಆಗಪ್ಪ ಅನ್ನೋ ಥರ. ನಾದಿರ್ ಶಾ ಗುಣ ಆಗಬೇಕಾ, ವ್ಯವಸ್ಥೆ ಗುಣ ಆಗಬೇಕಾ, ಯಾರು ಅನ್ನೋದ್ರ ಬಗ್ಗೆ ತುಂಬ ಇರ್ತಾರೆ. ನಮ್ಮಲ್ಲಿ ಗಿರೀಶ್ ಕಾರ್ನಾಡ್ರ ತೊಗೊಳಕ್ಕೆ ಬಂದಾಗ ಅದನ್ನು ಒಂದು ರಾಜಕೀಯ ನಾಟಕವಾಗಿ ನೆಹರುವಿನ ಕಾಲದ ರಾಜಕಾರಣವನ್ನು ಮುಖಾಮುಖಿಯಾಗಿ ನೋಡ್ತಾ ಇದ್ರು. ಬಟ್ ಇದನ್ನ ನೀವು ಯಾರನ್ನು ನೋಡ್ಲಿಕ್ಕಾಗಲ್ಲ. ಈಗಲೂ ಕೂಡ ಆ ನಾಟಕ ಯಾಕೆ ಪ್ರಾಮುಖ್ಯತೆ ಪಡೆದಿದೆ ಅಂದರೆ, ಒಂದು ರೋಗಗ್ರಸ್ತ, ಅದು ವ್ಯಕ್ತಿ ಇರ್ಬೋದು ಅಥವಾ ಸಮಾಜ ಇರ್ಬೋದು, ಎಲ್ಲೆಲ್ಲಿ ರೋಗ ಬಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಚಕ್ರವರ್ತಿ ಆಗಿದ್ದಾನೆ, ಅವನು ಬಂದಿರೋದೇ ಭಾರತಕ್ಕೆ ಮಯೂರ ಸಿಂಹಾಸನ ಅಂತ ಕೊಯ್ನೂರು ವಜ್ರ ಬೇಕು ಅಂತ. ಈಗ ಅದು ಇಂಗ್ಲೆಂಡಲ್ಲಿದೆ ಬಿಡಿ, ಟಿಪ್ಪು ಕಟ್ಗೆ ಹಂಗಿದೆಯೋ ಆ ರೀತಿ. ಭಾರತದಲ್ಲಿ ಈಗೂ ಸಂಪತ್ತಿದೆ, ನಾವು ಕಳ್ಕೊಳ್ತಾನೆ ಇದ್ದೀವಿ. ಆಗ ಬಂದವನು ಇಲ್ಲಿ ಉಳ್ಕೊಳಕ್ಕೆ ನೋಡ್ತಾನೆ. ಕರೆದವರು ನಮ್ಮವರೇನೇನೆ. ಯಾಕೆಂದರೆ ಮೊಘಲ್ ಸಾಮ್ರಾಜ್ಯದ ಏನು ಬಾಬರ್ ಬಂದು ಈ ದೇಶದಲ್ಲಿ ತನ್ನ ಛಲದಿಂದ ಛಾತಿಯಿಂದ ಒಂದು ಸಾಮ್ರಾಜ್ಯವನ್ನು ಕಟ್ತನೋ, ಅದೇ ರೀತಿ 80 ವರ್ಷ ಅಕ್ಬರ್ ಮಹಮ್ಮದ್ ಶಾ ಒಂದು ದೊಡ್ಡ ಮೊಘಲ್ ಸಾಮ್ರಾಜ್ಯವನ್ನೇ ಕಟ್ತನೋ, ಅದರ ನಸರುದ್ದೀನ್ ಶಾ ಬರುವಷ್ಟು ಟೈಮ್ಗೆ ಈಗಾಗಲೇ ಕೋಕ್ಲ ಆಗಿರ್ತದೆ ಮೊಘಲ್ ಸಾಮ್ರಾಜ್ಯ. ಭ್ರಷ್ಟತೆಯಿಂದ, ನವಾಬರುಗಳ ಲಂಚಗೋಳಿತನದಿಂದ, ಅಂದರೆ ಆಡಳಿತ ಜನಮುಖಿ ಆಗದೇನೆ ತಮ್ಮಲ್ಲೇನೆ ಒಂದು ಕರಪ್ಷನ್ನಿಂದ ಹೇಗೆ ಸಮಾಜ ರೋಗಗ್ರಸ್ತವಾಗಿದೆಯೋ ವ್ಯಕ್ತಿಯೂ ಆಗಿದ್ದಾನೆ ಅನ್ನೋದನ್ನು ನಾದಿರ್ ಶಾ ಮೂಲಕ ಇವರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಮುಖ್ಯವಾಗಿ ಬರೋದು ಒಂದು 3 ಪಾತ್ರಗಳಷ್ಟೇ. ದಂಡನಾಯಕ ಇದ್ದಾನೆ ರಿಜ್ವಿ ಅಂತ, ನಾದಿರ್ ಶಾ ಇದ್ದಾನೆ, ಮತ್ತು ದಿಲ್ಲಿಯ ಒಂದು ಯಾವುದೋ ಒಂದು ಕೊಳಗೆ ಏರಿಯಲ್ಲಿ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಅಲಾವಿ ಖಾನ್ ಅನ್ನೋ ಒಬ್ಬ ಹಕೀಮ ಬರ್ತಾನೆ. ಈ ನಾಟಕವನ್ನು ಮೊದಲು ಇದು ನಾನು ರಂಗಾಯಣದಲ್ಲಿ ಇದ್ದಿದ್ದರಿಂದ ನಿಮ್ಗೆ ಹೇಳ್ತೀನಿ. ಕಾರಂತರವಾಗ ಡೈರೆಕ್ಟ್ ಇದ್ರು, ನಾವೆಲ್ಲ ಇದ್ದು. ಆ ನಾಟಕ ಬರೆದು ಬಿ ವಿ ಕಾರಂತರ ಕಳಿಸ್ತಾರಂತೆ ಲಂಕೇಶ್. ಕೆ ವಿ ಸುಬ್ಬಣ್ಣ ಅವ್ರಿಗೆ ಕಳಿಸ್ತಾರಂತೆ. 1 ವರ್ಷ ಆದರೂ ರಿಪ್ಲೈ ಬರಲ್ವಂತೆ. ನಿಮಗೆ ಗೊತ್ತಿರ್ಬೋದು ಯಾಕೆ ಬಂದಿಲ್ಲ ಅಂತ. ಈಗಾಗಲೇ ವಿಷಯ ಹೇಳ್ದಂಗೆ ಲಂಕೇಶ್ ಪತ್ರಿಕೆ ಏನಾದರೂ ಬರೆದ್ಬಿಡ್ತಿದ್ರು ಅವರು. ಇನ್ನು ನಿಮ್ಮಿ ಕಾಲಂ ನಮ್ಗೆ ಯಾಕೆ ರಂಗಾಯಣದವ್ರು ಗೊತ್ತು ಅಂದರೆ, ರಂಗಾಯಣದ ಟ್ರೈನಿಂಗ್ ನಡೀತಾ ಇರೋ ಸಮಯದಲ್ಲಿ ಕಿಂದಿರಿದೋಗಿ ಆಗಲೇ ಬಿ ವಿ ಕಾರಂತರು ಮಾಡಿದರು. ರಂಗಾಯಣದ ಕಲಾವಿದರು ನಿಮ್ಮಿಂದ ಬಿದ್ದಿದ್ದಾರೆ ಎಲ್ಲಿ ಕುಕ್ರಳ್ಳಿ ಕೆರೆಯಲ್ಲಿ ಅಂತ ಒಂದು ಕಾಲಂ ಬಂದ್ಬಿಟ್ಟಿತ್ತು. ಇಡೀ ರಂಗಾಯಣದಲ್ಲಿ ಚರ್ಚೆ ಶುರು ಆಯಿತು. ಯಾರಯ್ಯ ನಿಮ್ಮಿ, ಯಾರು ಮಂಡ್ಯ ನೀನು ಹೋಗಿದೆಯಾ, ರಘು ನೀನು ಹೋಗಿದೆಯಾ ಅಂತಂದರೆ ಸುಮ್ಮನೆ ಒಂದು ತಮಾಷೆ ಅದು. ನಿಜಕ್ಕೂ ಅದನ್ನು 1 ವಾರ ಸೀರಿಯಸ್ ಆಗಿ ಚರ್ಚೆ ಆಗಿದೆ. ನಿಮ್ಮಿ ಅನ್ನೋರು ಯಾರು ಹುಡ್ಕೋದು ಅನ್ನೋ ಥರ, ಎಲ್ಲಿದ್ದಾಳೆ ಅಂತ. ಆಮೇಲೆ ನಮಗೆ ಗೊತ್ತಿದೆ ಅದು ಅವರೇ ಬರೀತಾರೆ. ಅಂದರೆ ಒಂದು ಕುತೂಹಲ ಕೆರಳಿಸೋದಿದೆಯಲ್ಲ, ಯಾವುದೋ ಒಂದು ಸಣ್ಣ ಘಟನೆಯಿಂದ ಇರ್ಬೋದು, ಆ ರೀತಿ. ಸೊ ಈ ನಾಟಕ ಬರಲಿಲ್ಲ. ಕೊನೆಗೆ ಅವರಿಗೆ ಬೇಸರ ಆಗಿ ಅವರೇ ಸ್ಪಾನ್ಸರ್ ಮಾಡಿ ನಾಟಕವನ್ನು ಮಾಡ್ತಾರೆ. ಸೊ ಅದು ಮತ್ತೆ ಕಲಾಕ್ಷೇತ್ರದಲ್ಲಿ ಆಗುತ್ತೆ. ಅದು ಯಾರು ಡೈರೆಕ್ಟ್ರು ಈ ನಾಟಕ ಮಾಡ್ದ,
ಈಗ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿದೆ ನಮಗೆ. ಲಂಕೇಶ್ ಜೊತೆ ಇದ್ದವರೆಲ್ಲ ಈಗ ಎಲ್ಲಿದ್ದಾರೆ ಅಂತ ಗೊತ್ತಿದೆ. ಕೊನೆಗೆ ಆ ನಾಟಕ ಆಗುತ್ತೆ. ಆಮೇಲೆ ನಾವೆಲ್ಲ ರಘುನಂದನ್ ನಮ್ಮಲ್ಲಿ ಪ್ರೇಕ್ಷಕರಾಗಿರ್ತಾರೆ. ನಾನು ಕೂಡ ಅಲ್ಲಿ ಕಾರಂತರ ಜೊತೆಯಲ್ಲೇ ಇದ್ದವನು. ಅವರು ರಂಗಾಯಣ ಬಿಟ್ಟಾದ್ಮೇಲೆ ಆ ಸ್ಕ್ರಿಪ್ಟನ್ನ ಓದಲಿಕ್ಕೆ ಹಸ್ತಪ್ರತಿದಿನ ಕೇಳಿದಾಗ ರಘು ಕೊಡ್ತಾರೆ. ಅದು 95 ರಂಗಾಯಣದಲ್ಲಿ ಅದು ಮೊದಲು ನಾಟಕ ಆಗುತ್ತೆ, ರಘುನಂದನ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಲಂಕೇಶ್ ಅವರೇ ಮಾಡಿದ್ದ ನಾಟಕವನ್ನು ನಾನು ಕಲಾಕ್ಷೇತ್ರದಲ್ಲಿ ನೋಡಿದ್ದೆ. ಮಾಮೂಲಿ ನಿಮಗೆ ಮೊಘಲ್ ಸಾಮ್ರಾಜ್ಯದ ರಾಜರ ಇದು ಆ ಪೋಷಾಕು ಅವು ಇವು ಇದಕ್ಕಂದರೆ ಇದು ನಮಗೆ ಸಮಸ್ಯೆ ಏನಂದರೆ ರಾಮಾಯಣ ಮಹಾಭಾರತ ಕತೆ ಬಂದರೆ ಈ ರಾಮನ ಡ್ರೆಸ್ಸಿಂದನೇ ಸಮಸ್ಯೆ ಶುರು ಆಗ್ತದೆ. ನನಗಿದು ಆಂಧ್ರದಲ್ಲಿ ಒಂದು ಸರಿ ಅಲ್ಲಿಯ DC ನನಗೂ ವಾಗ್ವಾದನೆ ಆಯಿತು ಶೂದ್ರ ತಪಸ್ವಿ ಮಾಡಿದಾಗ. ಯಾಕಂದ್ರೆ ಆಂಧ್ರದಲ್ಲಿ ರಾಮ ಅವ್ರಿಗೆ ನೀಲಾಮ್ಯಾಗ ಶಾಮುಡು ಅವ್ರಿಗೆ ರಾಮುಡು ಶಾಮುಡು. ಅದು ನನ್ನ ರಾಮ ಬಿಳಿ ಬಟ್ಟೆ ಹಾಕ್ಕೊಂಡು ಅವನು ಕಳಂಕರಹಿತವಾದಂಥ ಅವನು ದೊಡ್ಡ ಜಗಳ. ಅವನು ನೀನು ರಾಮನ ಬಣ್ಣ ಬದಲಾಯಿಸಿದಿ ಮೇಕಪ್ನಲ್ಲಿ, ಆಮೇಲೆ ಶಂಭುಕನ್ನು ಬೇರೆ ಕೊಲ್ಲಿಸ್ತಾ ಇಲ್ಲ ನೀನು. ಇಲ್ಲ ಮರೆ ನಾನು ಕೊಲ್ಲಿಸ್ತಾ ಇಲ್ಲ, ಕುವೆಂಪು ಬರೆದಿರೋದು ಅಂದರೆ ಇಲ್ಲ ಕೊಲ್ಲೇಬೇಕು ಅಂತ. ಈ ಮನಸ್ಥಿತಿಗೆ ಹೇಗೆ ಹೇಳೋದು? ಸೊ ಅದಕ್ಕೆ ಲಂಕೇಶರು ಅದು ಚರಿತ್ರೆಯ ವಸ್ತುವನ್ನು ತಗೊಳ್ಳಿ, ಪುರಾಣದಂತೂ ಯಾವುದು ಲಂಕೇಶ್ ಅವರು ತಗೊಂಡಿರೋದು ನನಗೆ ಗೊತ್ತಿಲ್ಲ. ಆಗ ನೀವೇನಾದರೂ ಅವರ ಸಂಕ್ರಾಂತಿ 17ನೇ ಶತಮಾನದ ಬಿಜ್ಜಳ ಮತ್ತು ಇದರಿಂದ ತಗೊಂಡಿದ್ರು ಕೂಡ ನೆಪ ಮಾತ್ರಕ್ಕೆ ಅವರಿಬ್ಬರು ಪಾತ್ರಗಳು ಬರ್ತಾರೆ, ಬಿಜ್ಜಳ ಮತ್ತು ಬಸವಣ್ಣ. ಮಾತಾಡೋದು ಗಾಂಧಿ ಕಾಲದಲ್ಲಿ ಗಾಂಧಿ ನೋಡ್ಬೋದು, ನೀವು ನೆಹರು ನೋಡ್ಬೋದು ನೇರವಾಗಿ. ಯಾಕಂದರೆ ಅದು ನಾನು ಲಂಕೇಶರ ಆ ನಾಟಕಕ್ಕೆ ಆಮೇಲೆ ಬರ್ತೀನಿ. ಈಗಲೂ ಕೂಡ ನಮ್ಮ ಕನ್ನಡ ರಂಗಭೂಮಿಯ ನಾಟಕ ರಚನೆ ಮತ್ತು ಪ್ರಯೋಗ ಏನಿದೆ ಅಂದರೆ, ಇವ್ರಿಗೊಂದು ಪುರಾಣ ಸಿಕ್ಕಲಿಲ್ಲ ಅಂದರೆ, ಚರಿತ್ರೆ ಕಥೆ ಸಿಗಲಿಲ್ಲ ಅಂದರೆ ನಾಟಕನೇ ಬರೆಯಲ್ಲ ನಾಟಕಕಾರರು. ಅದಕ್ಕೆ ನಂದು ಯಾವಾಗೂ ಯುವಕರ ಜೊತೆ ಜಗಳ ಇರ್ತದೆ. ಅರೆ ನಮ್ಮ ಕಾಲನೇ ಒಂದು ಪುರಾಣ ಮಾಡ್ರಪ್ಪ, ಮಿತ್ ಮಾಡ್ರಿ. ಆ ಹಳೆ ಮಿತ್ತಿನ ಹೇಳ್ಕೊಂಡು ಹಾಕೋತೀರಿ ಅಲ್ವಾ? ಇವಾಗ ನೋಡಿ, ರಾಮ ಅವನು ಮೊದಲು ಅಯೋಧ್ಯ ರಾಮ ಆಗಿದ್ದ, ಕೌಶಲ್ಯ ರಾಮ ಆಗಿದ್ದ, ದಶರಥ ರಾಮ ಆಗಿದ್ದ, ಸೀತಾರಾಮ ಆಗಿದ್ದ. ಈಗೇನಾಗಿದ್ದಾನೆ? ಜೈ ಶ್ರೀರಾಮ ಆಗಿದ್ದಾನೆ. ಯಾರು ಹುಟ್ಟಿದ ಹಂಗಾರೆ ಇವನು ಜೈ ಶ್ರೀರಾಮ? ಅಪ್ಪ ಇಲ್ಲ, ಅಮ್ಮ ಇಲ್ಲ, ಊರಿಲ್ಲ. ಸೊ ಇದು ಪ್ರಶ್ನೆ ರಂಗಭೂಮಿ ಕೇಳುತ್ತೆ. ಯಾಕೆಂದರೆ ರಂಗಭೂಮಿಯ ಮುಖ್ಯ ಕೆಲಸ ಏನಪ್ಪ ಅಂದರೆ, ತರ್ಕಬದ್ಧವಾಗಿ ಯಾವುದೋ ಒಂದು ವಿಷಯವನ್ನು ಜನಗಳ ಮಧ್ಯೆ ಇಡೋದು, ಅದನ್ನು ವ್ಯಾಖ್ಯಾನಿಸೋದು. ಯಾಕೆ ಮಾತಾಡ್ತಾ ಇದ್ದೇನೆ ಅಂದರೆ, ಮೊದಲು ನಾನು ಲಂಕೇಶರ ಈಡಿಪಸ್ ಓದಿದಾಗ ಇದೇನು ಕನ್ನಡದಲ್ಲಿ ಇದೆಯಾ ಅಂತ ಗಾಬರಿ ಆಗಿದೆ. ಆಮೇಲೆ ಅದು ಇದು ಸೊಫೋಕ್ಲಿಸ್ನ ಅನುವಾದ ಮಾಡಿದ್ದಾರೆ. ನೀವು ಓದಿ ಈಗಲೂ ನೋಡಿ, ಕನ್ನಡದಲ್ಲಿ ಹಲವಾರು ಅನುವಾದಗಳು ಬಂದಿದ್ದಾವೆ. ಕನ್ನಡದ ಸ್ವತಂತ್ರ ನಾಟಕವೇನೋ ಅನ್ನೋ ಹಾಗೆ ಈಡಿಪಸ್ ಮತ್ತು ಅಂತಿಗೋನೆಯನ್ನು ಕನ್ನಡಕ್ಕೆ ತಂದಿದ್ದಾರೆ. ಯಾಕಂದರೆ ಅವ್ರಿಗಿದ್ದಂಥ ಇಂಗ್ಲೀಷ್ನಲ್ಲಿದ್ದಂಥ ಪ್ರೌಢಿಮೆ, ಭಾಷಾ ಅದು ಕವಿ ಕೂಡ ಆಗಿದ್ದರಿಂದ, ಅವರು ಚಿಂತಕರು ಆಗಿದ್ದರಿಂದ ತಂದರು. ಅಲ್ಲಿರೋದು ಏನದು? ಅವರೆಲ್ಲ ಗ್ರೀಕರ ದುರಂತಗಳಲ್ಲಿ ವಿಧಿವಿಲಾಸವನ್ನು ನಂಬ್ತಾ ಇದ್ರು. ನಮ್ಮಲ್ಲಿ ಹಣೆ ಬರ ನಂಬ್ತೀವಲ್ಲ. ಈಗ ನೀವು 21ನೇ ಶತಮಾನದಲ್ಲೂ ಮಾಹಿತಿ ತಂತ್ರಜ್ಞಾನ ಕಾಲದಲ್ಲೂ ಹಣೆ ಬರ ಯಾವನೋ ಬರೆದಿದ್ದಾನೆ ಅಂದರೆ ಏನು ಮಾಡೋಣ? ಆದರೆ ಇಲ್ಲಿ ಗುಣಮುಖದಲ್ಲಿ ಅದನ್ನೇ ಹೇಳ್ತಾರೆ. ಆ ನಾಟಕದ ಟೈಟಲ್ ಎಷ್ಟು ಅದ್ಭುತವಾಗಿದೆ ನೋಡಿ. ಯಾರು ಗುಣಮುಖ ಆಗ್ತಾ ಇರೋದು? ಒಂದು ರೋಗಗ್ರಸ್ತ ವ್ಯಕ್ತಿನೂ ಇದ್ದಾನೆ, ವ್ಯಕ್ತಿಯಿಂದ ಕೂಡಿರ್ತಕ್ಕಂಥ ಸಮಾಜವೂ ಇದೆ. ಎಲ್ಲೆಲ್ಲಿ ರೋಗ ಬಡಿದಿದೆ ಅನ್ನೋದ್ರ ಬಗ್ಗೆ ಈ ನಾಟಕ ಬಹುಮುಖ್ಯವಾಗಿ ಹಕೀಮ ಅಲಾವಿ ಖಾನ್ ಮತ್ತು ಚಕ್ರವರ್ತಿ ನಾದಿರ್ ಶಾನ ನಡುವೆ ನಡೀತಕ್ಕಂಥ ಮಾತುಕತೆಗಳಿಂದ ಬರುತ್ತೆ. ನಾನು ಈ ನಾಟಕ ಮಾಡಿದಾಗ ಪಂಚೇಂದ್ರಿಯಗಳೆಲ್ಲ ರೋಗಗ್ರಸ್ತವಾಗಿದೆ ಅಂತ ನಾನು ಹೇಳಿದೆ. ನಾಟಕ ಶುರು ಆಗಿದಂದ್ರಲ್ಲಿ ನಿಮಗೆಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋದರೆ ಡೆಡ್ ಬಾಡಿಯನ್ನು ಇಟ್ಟಿರ್ತಾರಲ್ಲ, ಎಲ್ಲಿಟ್ಟಿರ್ತಾರೆ? ಅಲ್ಲಿಂದ ತೆಗೆದ ತಕ್ಷಣ ನಾದಿರ್ ಶಾ ಹೋಗಕ್ಕೆ ಕೂತಿರ್ತಾನೆ ಅಲ್ಲಿ ಚೇರ್ ಮೇಲೆ. ಅಂದರೆ ರಾಜನ್ ಡ್ರೆಸ್ ಏನಿಲ್ಲ. ಯಾಕಂದರೆ ಮೊದಲನೇ ಸೀನೆ ಬರೆಯೋದೇನೆಂದರೆ, ಇಡೀ ರಂಗದಲ್ಲಿ ಕತ್ಲಿದೆ, ಕೆಮ್ಮು, ಸೀನು, ಕ್ಯಾಕರಿಸೋದು, ಉಗಿಯೋದು, ಈ ಥರದ್ದು ಶಬ್ದಗಳಿದ್ದಾವೆ. ಅಂದರೆ ನಿಮಗೊಂದು ರೋಗಗ್ರಸ್ತವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕಷ್ಟೇ. ನಾನು ಅದನ್ನು ಕೂಡ ಮಾಡೋಕ್ಕೆ ರೆಡಿ ಇರಲಿಲ್ಲ ನಾನು. ಯಾಕಂದರೆ ಪರ್ಷಿಯಾದಿಂದ ಬಂದಂಥ ಇವನು ಬದುಕಿದ್ದೆ ಒಂದು 59 ವರ್ಷ ಅವನು. ಆದರೆ ಇಸ್ರೇಲ್, ಟರ್ಕಿಯನ್ನ ಎಲ್ಲವನ್ನು ದೋಚ್ಕೊಂಡು ಭಾರತಕ್ಕೆ ಬಂದ ಮೇಲೆ ಬಂದಿತ್ತು ಎರಡೇ ಅವನಿಗೆ ಆಮಿಷ ಇದ್ದಿತ್ತು, ಮಯೂರ ಸಿಂಹಾಸನ ಮತ್ತು ಕೊಯ್ನೂರು ವಜ್ರ. ಆದರೆ ಇವನು ಡೆಲ್ಲಿಯ ಬಾರ್ಡರಲ್ಲಿ
ಕರ್ನೂಲಲ್ಲಿ ಯುದ್ಧ ಮಾಡಿ 1 ವಾರದಲ್ಲಿ ಇಡೀ ಮೊಘಲ್ ಸೈನ್ಯವನ್ನು ಕೊಚ್ಚಾಕ್ತಾ ಇರೋ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಇಬ್ಬರು ನವಾಬರನ್ನೇ ಅವೆರಡನ್ನೂ ಲಪಾಯಿಸ್ಬಿಟ್ಟಿರ್ತಾರೆ. ಸೊ ಇದು ಎಂಕ್ವೈರಿ. ಯಾಕಂದ್ರೆ ನೀನು ಬಾ ಅಂತ ಕರೀತಾರೆ ಇವರು. ಇಲ್ಲಿ ಇಸ್ಲಾಂ ಧರ್ಮ ಸಮಸ್ಯೆಯಲ್ಲಿದೆ, ಅಲ್ಲವಿನ ನೀನು ಅಪರಾವತಾರ, ನೀನು ಬಂದು ಕಾಪಾಡಬೇಕು ಭಾರತವನ್ನ ಅಂತ. ಬರೆಯೋರು ಯಾರು? ಇಲ್ಲಿಯವರೇ, ಮೊಘಲ್ ಸಾಮ್ರಾಜ್ಯದ ದಿವಾನರುಗಳು. ಆ ಪತ್ರ ಹಿಡ್ಕೊಂಡು ಆಮೇಲೆ ಆಶ್ವಾಸನೆ ಕೊಟ್ಟಿರ್ತಾರೆ, ಇಲ್ಲಿ ನಿಮಗೆ 4 ಕೋಟಿ ಚಿನ್ನವನ್ನು ಕೊಟ್ಟಿರ್ತೀವಿ ಅಂತ. ಅದಕ್ಕಾಗಿ ಬರ್ತಾನೆ ಅವನು. ಅಂದರೆ ಇವಾಗ ಇಡೀ ಭಾರತ ಹೆಚ್ಚು ಆಕ್ರಮಣ ಆಗಿರದೆ ಯಾಕೆ ನಾವೆಲ್ಲ ಈಗೇನು ಹೇಳ್ತಾ ಇದ್ದೀವಿ, ಹೊಸ ನೆರೆಟಿವ್ಸ್ ಏನು ಹೇಳ್ತೀವಿ ಯುವಕರಿಗೆ ಅಂದರೆ, ನಾವು ಚರಿತ್ರೆ ಹೇಳುವಾಗ ಇಸ್ಲಾಂ ಧರ್ಮದವರು ದೇವಸ್ಥಾನಗಳ ಮೇಲೆ ಹೇಗೆ ಅಟ್ಯಾಕ್ ಮಾಡಿದ್ದಾರೆ ನೋಡಿ ಅಂತ ಹೇಳ್ತಾ ಇರ್ತೀವಿ. ನೀವು ಅದನ್ನು ರಿಸರ್ವ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ರೆ ಏನು ಮಾಡ್ತಾರೆ ಪಾಪ, ಚಿನ್ನ ಅಲ್ಲೇ ಇಟ್ರಿ ನೀವು. ಸದ್ಯ ಇದು ಯಾಕೋ ಕೇರಳಕ್ಕೆ ಹೋಗಿಲ್ಲ ಇವರು ಯಾರನ್ನೂ, ಅನಂತ ಪದ್ಮನಾಭ ದೇವಸ್ಥಾನಕ್ಕೆ. ಅದನ್ನು ಲೂಟಿ ಮಾಡಿದ್ರೆ ಇಡೀ ಜಗತ್ತನ್ನೇ ಹಂಚೋಷ್ಟಿದೆಯಂತೆ ಚಿನ್ನ. ಆದರೆ ಈ ಆಮಿಷಗಳು ಇಡೀ ಜಗತ್ತಿನಲ್ಲಿ ಈ ಥರ ನಿಮಗೆ ಆಕ್ರಮಣಗಳಿದ್ದಾವೆ. ಆದರೆ ಇಲ್ಲಿ ಅವನು ಆಕ್ರಮಣ ಮಾಡಾದ್ಮೇಲೆ ಅವನು ಇಲ್ಲಿಯ ದೇಶದ ಜನರ ನಡಾವಳಿಗಳು, ಸುಳ್ಳು, ವಂಚನೆ, ಹಿಪೋಕ್ರಸಿಗಳನ್ನು ನೋಡಿ ಗಾಬರಿ ಆಗ್ಬಿಡ್ತಾನೆ ಅವನು. ಅಂದರೆ ಸತ್ಯದ ಹೆಸರಿನಲ್ಲೇ ಅನ್ಯಾಯವನ್ನು ಮಾಡೋದನ್ನು, ಮೋಸವನ್ನು ಮಾಡೋದನ್ನು ಅವನು ಕಾಡ್ತಾನೆ. ಆಮೇಲೆ ಅವನಿಗೆ ಏನಂದರೆ ಒಂಥರ ಇವನು ಸೈಕೋಪಾತ್, ಇವನು ಯುದ್ಧದ ವಾರ್ಮಾಂಗರ್ ಇವನು. ಅಂದರೆ ತನ್ನ ಖಡ್ಗಕ್ಕೆ ರಕ್ತ ಎಷ್ಟು ಅರಿಸುತ್ತೋ ಅಷ್ಟು ಇವನಿಗೆ ಉನ್ಮಾದ ಆನಂದ ಸಿಗುತ್ತೆ. ಹಾಗಾಗಿ ಏನಾಗ್ತಾನೆ ಅವನಿಗೆ ಏನು ಸೂಕ್ಷ್ಮತೆ, ಮಾನವೀಯ ಸಂವೇದನೆಗಳು ಎಲ್ಲ ಜಳಗೊಂಡಿದ್ದಾವೆ. ಆದರೆ ಅವನಿಗೆ ರೋಗ ಬಂದಿದೆ. ಆ ರೋಗಕ್ಕೆ ಹಕೀಮನನ್ನು ಹುಡುಕೋದೇನೇ ದೊಡ್ಡ ಇದು. 2ನೇ ಸೀನಲ್ಲಿ ಶುರುವಾಗುತ್ತೆ. ಪಾಪ ಅವರಿಬ್ಬರ ಇರೋದು 3 ದೃಶ್ಯಗಳು. ಆದರೆ 3 ದೃಶ್ಯಗಳು ನಾನು ಆಗಲೇ ಹೇಳಿದ್ನಲ್ಲ ಪೀಠಿಕೆಯಾಗಿ, ಈ ಬದುಕಿನಲ್ಲಿ ಎಲ್ಲಕ್ಕಿಂತ ಘೋರವಾದದು 3: ಬೇಸರ, ಬೇಸರ, ಬೇಸರ. ಇವ ನೋಡಿ, ಇವನು ಚಕ್ರವರ್ತಿ ಆಗಿದ್ದಾನೆ, ಬೇಸರ, ಆರೋಗ್ಯ ಇಲ್ಲ. ಆ ಬೇಸರ ಕಳೀಲಿಕ್ಕೆ ಅವನು ಪಾಪ ಬೆಕ್ಕು ನೋಡ್ಬೇಕಂತ ಖುಷಿ ಆಗುತ್ತೆ. ಮೊಘಲ್ ಸಾಮ್ರಾಟ್ನಿಗೆ ಹೇಳ್ತಾನೆ, ಅವರು ಸುಂದರವಾದ ಹುಡುಗಿರು ಕಳಿಸ್ಕೊಡ್ತಾರೆ. ಗಾಬರಿ ಆಗ್ಬಿಡ್ತಾರೆ, ಇದು ಏನಿದು ಈ ದೇಶದಲ್ಲಿ ಏನು ಕೇಳಿದ್ರೆ ಏನೋ ಕೊಡ್ತಾರಲ್ಲ. ಅಂದರೆ ತೈಲ ಕೊಡ್ರಿ ಅಂದರೆ ಕಾಸ್ಟ್ಲಿ ಮದ್ಯಗಳನ್ನ ಕಳಿಸ್ತಾರೆ. ಓ ಭಾರತ ಅಂದರೆ ಆಮೇಲೆ ಹೇಳ್ತಾರೆ ಅವರು, ಇಲ್ಲಿ ಒಂದು ಮದುವೆ ಮಾಡಬೇಕಾದ್ರೂ 1000 ಸುಳ್ಳು ಹೇಳಬೇಕು ಅನ್ನೋ ಥರ. ಅಂದರೆ ನಡೆ ನುಡಿಯ ಬಗ್ಗೆ ಅವನಿಗೆ ಗೊಂದಲ ಆಗುತ್ತೆ. ಯಾಕಂದರೆ ಅವನ ದೇಶದಲ್ಲಿ ಈಗಿಲ್ಲ. ಆಮೇಲೆ ಅವನು ಹೇಳೋದೇನಂದ್ರೆ, ಯಾಕೆ ಭಾರತಕ್ಕೆ ಬಂದೆ ಅಂದರೆ ಅವನು ಹೇಳ್ತಾನೆ, ಅವನಿಗೆ ಅಲಾವಿ ಖಾನ್ ಮತ್ತು ಇವನ ಮಧ್ಯೆ ನಡೀತಕ್ಕಂಥ ಸಂಭಾಷಣೆ ಒಂದು 2-3 ತುಣುಕು ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಲಂಕೇಶ್ ಯಾಕೆ ಈ ನಾಟಕವನ್ನು ನಮ್ಮ ಕಾಲಕ್ಕೂ ಕೂಡ ಯಾವ ಕಾಲಕ್ಕೂ ಅದು ಇದು ಮುಖ್ಯ ಆಗ್ತದೆ ಅನ್ನೋದಕ್ಕೆ ತುಂಬ ಮುಖ್ಯವಾಗಿ ಮಾತು. ಅಂದರೆ ದೊಡ್ಡ ದೊಡ್ಡ ಮಾತುಗಳೇನು ಬರೆಯಲ್ಲ ಇವರು, ಅವನು ಕೇಳೋದಷ್ಟೇ. ಅವನು ಹುಡ್ಕೊಂಡು ಬರ್ತಾರೆ, ಬೇರೆ ಬೇರೆ ಡಾಕ್ಟ್ರುಗಳು ಬರ್ತಾರೆ. ಈಗಾಗಲೇ ನಮ್ಮ ಇವ್ರು ಹೇಳ್ದಂಗೆ 50 ಕೋಟಿ ಕೊಟ್ಟು ಬಂದರೆ MD ಮಾಡ್ಕೊಂಡು ಬಂದು ಏನು ಮಾಡ್ಬೋದು? ಈಗ ಉದ್ಯಮ ಆಗಿಬಿಟ್ರೆ ಆರೋಗ್ಯ, ಶಿಕ್ಷಣವೂ ಹಂಗೆ ಆಗಿದೆ. ಇಲ್ಲಿ ಆರೋಗ್ಯ ಮತ್ತು ಆಡಳಿತದ ಮಧ್ಯೆ ನಡೀತಕ್ಕಂಥ ಸಂಭಾಷಣೆಯನ್ನು ಕಟ್ಟಿಕೊಡ್ತಾರೆ. ಅವನು ಬಂದು ಕೇಳ್ತಾನೆ, ನಿನ್ನ ಹೆಸರೇನು ಅಂತ ಕೇಳ್ತಾನೆ ಅಷ್ಟೆ. ಏ ಮುದಿಗೂಬೆ, ನಾನು ಚಕ್ರವರ್ತಿ ನಾದಿರ್ ಶಾ. ನೋಡಿ ಉತ್ತರನ ಅದು. ಅಲ್ಲಪ್ಪ, ನೀನು ರೋಗಿ, ನಾನು ವೈದ್ಯ, ಯಾಕೆ ನಿನಗೆ ಗೊತ್ತಿಲ್ವ? ನಾನು ಕತ್ತರಿಸಾಕ್ತೀನಿ, ಏನೇನೋ ಬೈತಾನೆ. ಆಮೇಲೆ ಕೊನೆಗೆ ಅವನು ಉಪಮೆ ಕೊಡ್ತಾನೆ. ನನ್ನ ಮಗನಿಗೂ ಜ್ವರ ಬಂದಾಗ ಅವನ ಹೆಸರು ಕೇಳ್ತೀನಿ, ಅವನ ಹೆಸರು ಹೇಳ, ಯಾಕೆ ನಿನಗೆ ಗೊತ್ತಿಲ್ವಾ ಅಪ್ಪನಾಗಿ ಅಂತ ನನಗೆ ಕೇಳ್ತಾನೆ. ಹೌದಪ್ಪ, ನೀನು ತಂದೆಯಾಗಿ ಮಗ ಅಂತ ಗೊತ್ತಾದ್ರೆ ಡಾಕ್ಟ್ರಾಗಿ ಕೇಳ್ತಾ ಇದ್ದು, ನೀನು ಮಾತಾಡೋದು ನಿನ್ನ ರೋಗ ಎಲ್ಲೆಲ್ಲಿ ಬಂದಿದೆ ಅಂತ ಪತ್ತೆ ಹಚ್ಬೋದಲ್ಲ. ಅದು ಬಾಯಿಗೆ ಬಂದಿದೆಯಾ, ಕಿವಿಗೆ ಬಂದಿದೆಯಾ, ಮೂಗಿಗೆ ಬಂದಿದೆಯಾ, ಅಥವಾ ಆತ್ಮಕ್ಕೆ ಬಂದಿದೆಯಾ? ಸೊ ಇವನು ಕೊನೆಗೆ ಹೇಳೋದೇನೆಂದರೆ, ಜನರ ನೋವುಗಳನ್ನು, ಅವರ ಸಂಕಟಗಳನ್ನು ನೀನು ಕೇಳಿದ್ರೆ ನಿನ್ನ ರೋಗ ಕಿವಿಯಿಂದ ಬಂದಿದೆ ಅಂತ ಹೇಳ್ತಾನೆ. ಸೊ ಈ ರೀತಿ ಇಡೀ ಪಂಚೇಂದ್ರಿಯಗಳು ಜಖಮ್ಮಾಗಿರ್ತಕ್ಕಂಥ ಇದು. ನನಗದಕ್ಕೆ ನಾನು ನಾಟಕ ಮಾಡಿದಾಗ ಲಂಕೇಶ್ ಇರಲಿಲ್ಲ ಬಿಡಿ, ಇದ್ರೆ ಬೈತಿದ್ರೇನೋ ಅವರು. ಯಾಕಂದರೆ ನಾದೀರ್ನ 5 ತುಕಡ ಮಾಡಿದ್ದೆ ನಾನು. ಅಂದರೆ 5 ಪಾತ್ರಗಳು ಇರ್ತಾವಲ್ಲಿ. ಒಬ್ಬ ಬರೇ ಕೆಮ್ಮದು ಕೊಸರದು ಆ ಗಲಾಟೆ ಮಾಡೋನು, ಇನ್ನೊಬ್ಬ ಕೆಪ್ಪ,
ಇನ್ನೊಬ್ಬ ವಾಸನೆ ಇಲ್ಲದೆ ಇರತಕ್ಕಂಥ ಮಗು, ಈ ಥರದ 5 ಪಾತ್ರಗಳು ಒಂದು ಪಾತ್ರವಾಗಿ ಮಾತಾಡ್ತಾ ಹೋಗ್ತವೆ. ಅವೆಲ್ಲ ಎಲ್ಲಿದೆ ಅಂದರೆ ಮಮ್ಮಿ ಥರ ನಿಂತಿದ್ದಾವೆ ಅಷ್ಟೇ. ಇವನು ಮಾತಾಡ್ತಾನೆ. ಒಂದು ಹಾಸ್ಪಿಟ್ಲ್ ಸೀನೆ ಅದು, ನಮ್ಮ ಕಾಲದ ಹೈಟೆಕ್ ಹಾಸ್ಪಿಟ್ಲ್ ಥರ. 5 ಜನನು ಇದ್ದಾಗ ಇರೋದು ಒಬ್ಬನೇ ಅಲಾವಿ ಖಾನ್. ಅಂದರೆ ಮಾತಾಡ್ತಾ ಇರೋದು 5 ಸೆನ್ಸೇಷನ್ಗೆ ಮಾತಾಡ್ತಾ ಇರೋದು ಅವನು ನನ್ನ ಪ್ರಯೋಗದಲ್ಲಿ. ಆದರೆ ರಂಗಾಯಣದಲ್ಲಿ ರಘುನಂದನ್ ಮಾಡಿದಾಗ ಅದು ವಿಚಿತ್ರವಾದ ಒಂದು ದೃಶ್ಯವನ್ನು ಅವ್ರು ಕಟ್ಟಿದ್ರು. ಮಂಚ ಇದೆ, ಮಂಚದ ದೊಡ್ಡ ಪರದೆ ಏನಾದ್ರು ರಕ್ತದ ಸಾಗರ ಥರನೇ ಬಿಂಬಿಸ್ತಾ ಇದ್ರು ಅವರು ಲೈಟ್ ಬಂದಾಗ. ಅಂದರೆ ಇವನು ಹಿಂದೆ ಇರ್ತಕ್ಕಂಥ ಹಾಸಿಗೆ ಜೊತೆ ಇಡೀ ಸಾಮ್ರಾಜ್ಯದಲ್ಲೇ ರಕ್ತದ ಒದಿಕೆಯ ಥರ ಹೇಳ್ತಾ ಇದ್ರು. ಅಲ್ಲಿ ಬರ್ತಕ್ಕಂಥ ಇಕ್ಬಾಲ್ ಬರೆದಿವರೆಲ್ಲ ಏನಂದರೆ ಅವನು ಸೈನ್ಯ ಕೂಡ ಡೆಲ್ಲಿಗೆ ಬಂದ್ಬಿಟ್ಟು ಯಾವುದ್ಯಾವುದು ಇಸ್ಲಾಂನಲ್ಲಿ ನಂಬಲೋದನ್ನೆಲ್ಲ ಮಾಡೋಕ್ಕೆ ಶುರು ಆಗ್ತಾರೆ. ಜೂಸ್ ಕಲಿತಾರೆ, ಆದ್ರ ಮಾಡೋದು ಕಲಿತಾರೆ, ಬಡ್ಡಿ ವ್ಯವಹಾರ ಶುರು ಮಾಡ್ತಾರೆ, ಆಮೇಲೆ ಜ್ಯೋತಿಷ್ಯ ಹೇಳೋದು ಕೇಳೋದು. ಇಸ್ಲಾಂನಲ್ಲಿ ಯಾವ ಇಲ್ಲ ಇವನ್ನ. ಅದು ಇವನು ಕೊನೆ ಭಯ ಆಗುತ್ತೆ, ಇಲ್ಲಿ ಇರಬೇಕಾ ಬೇಡವಾ ರಜ್ವಿ ಕೇಳು, ನಾವು ಹೋಗೋದೇ ಬೇಡವ ಅನ್ನೋ ಥರ. ಅದು ಇಲ್ಲಿ ಉಳ್ಕೊಳ್ತಾನೆ. ಆದರೆ ಹೋಗ್ಲಿಕ್ಕೆ ಅವನು ಗುಣ ಆಗಬೇಕಲ್ಲ, ಆ ಗುಣ ಆಗೋ ಸಮಯದಲ್ಲಿ ಹಕೀಮನ ತಲಾಶ್ ಮಾಡೋದೇ ತುಂಬ ಮುಖ್ಯ. ಇದು ಮೊದಲು 1-2 ದೃಶ್ಯಗಳಲ್ಲಿ ಇವನ ಆಕ್ರೋಶಗಳು, ರಕ್ತ ಬೀಭತ್ಸತನವನ್ನು ದೃಶ್ಯಗಳಲ್ಲಿ ಇಟ್ಕೊಟ್ರೆ, 3ನೇ ದೃಶ್ಯದಲ್ಲಿ ಅಲಾವಿ ಖಾನ್ ಬರ್ತಾನೆ. ಅವನು ಕೂಡ ತಲಾರಟೆ ಮುದುಕ ಅಂತ ಓಡಿಸ್ತಾನೆ. ಸಾಲಿದ್ಕೆ ಅವನ ಜೊತೆ ಒಬ್ಬ ಅಸಿಸ್ಟೆಂಟ್ ಕೂಡ ಇರ್ತಾಳೆ, ಹೆಣ್ಮಗಳು. 3ನೇ ದೃಶ್ಯದಲ್ಲಿ ತುಂಬ ಒಂದು ಪೀಕಾಗಿ ನಾಟಕ ಆಗೋದದು. ಅವನು ಅಲ್ಲಾವಿಗೆ ಪ್ರಾರ್ಥನೆ ಮಾಡ್ತಾರೆ ಅವರು. ಆ ಪ್ರಾರ್ಥನೆ ಈ 40 ವರ್ಷದಲ್ಲಿ ಡೆಲ್ಲಿಯ ಜನರಿಗೆ ನಾನು ಸಾಮಾನ್ಯ ಹಕೀಮನಾಗಿ ನಾನು ಔಷಧಿಯನ್ನು ಕೊಟ್ಟಿದ್ದೇನೆ. ನನ್ನ ತಂದೆ ರೆಹಮಾನ್ ಖಾನಿಂದ ಈ ಹಕೀಮ ವೃತ್ತಿ ನನಗೆ ಬಂದಿದೆ. ಆದರೆ ಮೊಘಲರ ಆಸ್ಥಾನದಲ್ಲಿ ನಾನು ಹಕೀಮನಾಗಿದ್ದ ಕೂಡ ರಾಜಕೀಯ ಶುರುವಾಗ್ತದೆ. ಈ ಔಷಧಿ ಕೊಡು, ಆ ಔಷಧಿ ಕೊಡು ಅಂತ ಹೇಳಿದಾಗ ನನಗೆ ಅದು ಆಗಲ್ಲ ಅಂದ್ಬಿಟ್ಟು ನಾನು ಹೊರಗಡೆ ಬರ್ತೀನಿ. ನಾನು ಆ ಥರ ನನಗಾಗಲ್ಲ. ಆಮೇಲೆ ಹಳ್ಳಿಗಳಲ್ಲಿ ಇದ್ದೀನಿ ನಾನು ಅನ್ನೋ ಹತ್ರ ಹೇಳ್ತಾನೆ. ಆದರೆ ಇಲ್ಲಿ ಮುಖ್ಯವಾಗಿ ಈಗ ದಿಲ್ಲಿಯಲ್ಲಿ ಒತ್ತಾಯ ಬಂದಿದ್ದರಿಂದ ಬಂದಿದ್ದೀನಿ ನಾನೊಬ್ಬ ಬಡ ಹಕೀಮ. ನನ್ನಲ್ಲಿ ಆಸ್ತಿ ಇಲ್ಲ, ಹಣ ಇಲ್ಲ. ನನಗೆ ಜಾತಿ, ಧರ್ಮ, ರಾಜ, ಪ್ರಜೆ, ಸರ್ಕಾರ ಒಂದೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಒಂದೇ ಗುಣ ಏನಪ್ಪ ಅಂದರೆ ಗುಣ ಮಾಡುವ ಶಕ್ತಿ ಅಷ್ಟೇ ಇದೆ ಅಂತ ಹೇಳ್ತಾನೆ. ಆದರೆ ಇವಂದೇನಿದೆ ಇಲ್ಲಿ, ನಾನು ಚಕ್ರವರ್ತಿ, ಸಾಮ್ರಾಟ, ಇಷ್ಟು ಯುದ್ಧ ಗೆದ್ದಿದ್ದೀನಿ. ಇವು ಅಂದರೆ ಈ ಡಾಕ್ಟ್ರುಗಳು ಮಾತಾಡಿಸ್ತಾರಲ್ಲ, ನಿಮಗೆ ಮೊದಲು ನಾಲ್ಗೆ ನೋಡ್ತಾರೆ, ನಾಡಿ ಮಿಡಿತ ನೋಡ್ತಾರೆ. ಇವನು ಹಾಗೇನೆ ಇವನು ಮಾತಾಡಿಸ್ತಾ ಹೋಗುವಾಗ ಅವನು ಹೇಳ್ತಾನೆ, ಕೂತ್ಕೊಳ್ತಾನೆ. ಅವನು ಕೇಳ್ತಾನೆ, ಓ ನಾನು ಸಾಮ್ರಾಟ ಅಂದಾಗ, ಚಕ್ರವರ್ತಿ ಅಂದಾಗ ಪ್ರೀತಿ ಏನಂದ್ರಿ ಅಂತಾನೆ. ಹುಚ್ಚ, ಏನು ತಿಳ್ಕೊಂಡಿದೆ? ಒಂಥರ ಅವನಿದೆಯಲ್ಲ ದರ್ಪ, ರಾಜರ ದರ್ಪಗಳು. ನನ್ನ ಹೆಸರು ಗೊತ್ತಿಲ್ವ ಅನ್ನೋ ಥರ. ಇಲ್ಲ, ನೀನು ಹೆಸರನ್ನ ಹೇಳಬೇಕು. ಆಮೇಲೆ ಅಲ್ಲಾವು ನನಗೆ ರೋಗ ಬಂದಿದೆ, ಈ ಅಲಾವಿ ಖಾನ್ ಮೂಲಕ ನನಗೆ ಗುಣಪಡಿಸುವಂತ ನೀನು ಪ್ರಾರ್ಥನೆ ಮಾಡು ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಆ ಅಲ್ಲಾ ಹೇಳಿರೋದಕ್ಕೆ ಇಂಡಿಯಾ ಬಂದು ಕೊಚ್ಚಾಕಿರೋದು ಅಂತಾನೆ ಅವನು. ಅವನು ಹೇಳ್ತಾನೆ, ಯಾವ ದೇವರು ಹೇಳುತ್ತೆ? ನಮ್ಮ ಭಾರತದಲ್ಲಿ ನಡೀತಾ ಇರೋದೇನು ಇವಾಗ? ದೇವರ ರಾಜಕೀಯನೇ ತಾನೆ. ಎಲ್ಲ ಅಭಿವೃದ್ಧಿಗಳು ದೇವರ ಹೆಸರಲ್ಲಿ ನಡೀತಾ ಇದೆ. ಅಂದರೆ ಅದಕ್ಕೆ ಇದೊಂದು ದೊಡ್ಡ ಭಾರತದ ಜನರಲ್ಲಿ ಇರ್ತಕ್ಕಂಥ ಮೌಢ್ಯ ಅಂತಾನೆ ಅವನು ತಿಳ್ಕೊಂಡಿರ್ತಾನೆ ನಾದೀರ್. ಈ ದೇಶದಲ್ಲಿ ಕೊನೆಗೆ ಅವನು ಉಳಿಯಲ್ಲ, ಅದು ಬೇರೆ ಮಾತು. ಆದರೆ ಗೆಲ್ಲೋದು ಯಾರಪ್ಪ ಅಂದರೆ ಇಲ್ಲಿ ಅಲಾವಿ ಖಾನೆ. ಅವನಿಗೆ ಪ್ರಾರ್ಥನೆ ಮಾಡ್ತಾ ಅವನೇ ಗುಣಮುಖ ಮಾಡ್ತಾನೆ. ಆದರೆ ಕೊನೆಗೆ ಅವನಿಗೆ ನಾದೀರ್ ಹೇಳೋದು, ನೀನು ಜಗತ್ತಿನ ಸಾಮ್ರಾಟ ಇರ್ಬೋದು, ಆದರೆ ನಾದೀರ್ ಹೇಳೋದು ನೀನು ವೈದಿಕ ಲೋಕದ ಮಹಾನ್ ಚಕ್ರವರ್ತಿ ಅಂತ ಇವನಿಗೆ ಹೇಳ್ತಾನೆ. ಅಂದರೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಕ್ಕಂಥ ಬೋಳೆತನ ಇದೆಯಲ್ಲ ಮನುಷ್ಯ. ಅದಕ್ಕೆ ಅವನು ಅಲಾವಿ ಖಾನ್ ಹೇಳ್ತಕ್ಕಂಥ ಈ ಮನುಷ್ಯನ ಕ್ಲಿಷ್ಟವಾದ ಜೀವಿಯನ್ನ ಅಲ್ಲಾವು ಯಾಕೆ ನೀನು ಸೃಷ್ಟಿ ಮಾಡಿದೆ ಅಂತ ಕೇಳ್ತಾನೆ. ಅಂದರೆ ಇದೊಂದು ವಿಚಿತ್ರವಾದ ಸಂಕೀರ್ಣವಾದ ವಸ್ತು ನರಮನುಷ್ಯ ಅನ್ನೋದೇ ಇದು. ಆಮೇಲೆ ಇವೆಲ್ಲ ಘಟಿಸೋದೆ ಮನಸ್ಸಿನಲ್ಲಿ.
ಸೊ ಇದು ಆ ರೀತಿಯ ಒಂದು ಕನ್ನಡದ ನಾಟಕವಾದರೂ ಕೂಡ ಯಾವುದೇ ಪೌರುಷವನ್ನ ಅಥವಾ ಬೀಭತ್ಸವನ್ನ, ಈ ರಸ ಅಂತ ಏನು ಹೇಳ್ತೀವಲ್ಲ, ಇವೆಲ್ಲ ಹೇಳ್ದೇನೆ ಒಂದು ವ್ಯಕ್ತಿ ರೋಗಗ್ರಸ್ತನಾದರೆ ಆ ವ್ಯಕ್ತಿ ಜೊತೆ ಇಡೀ ಸಮಾಜವು ಹೇಗಾಗಿದೆ, ಆಡಳಿತ ಹೇಗಾಗಿದೆ ಅನ್ನೋದ್ರ ಬಗ್ಗೆ ತುಂಬ ಮೌಲಿಕವಾದಂಥ ಗುಣಮುಖ ನಾಟಕ ಇದು. ಖಂಡಿತ ಇದು ಈಗಾಗಲೇ ಹಕ್ಕಿಕತ್ತಂತೆ ಹಿಂದಿಯಲ್ಲೂ ಆಗಿದೆ. ಇದು ಯಾಕೆ ತೊಗಲಕ್ಕೂ ನಮ್ಮ ಕನ್ನಡದಿಂದ ಬೇರೆ ರಾಜಕೀಯ ನಾಟಕವಾಗಿ ಅದು ಪ್ರಸಿದ್ಧಿ ಪಡೆದಿದೆಯೋ ಮತ್ತೆ ಮತ್ತೆ. ಅವನ ಹುಚ್ಚುದೊರೆ ಅಂತ ನಾವು ನೋಡ್ತೀವಲ್ಲ, ಆ ಥರ ಹುಚ್ಚುದೊರೆಗಳು ತುಂಬ ಇದ್ದಾರೆ ಈಗಲೂ. ಏನು ಬರೀ ತೊಗಲಕ್ಕೆ ಆಗಬೇಕಾಗಿಲ್ಲ, ತುಂಬ ಜನ ಇದ್ದಾರೆ. ಇದು ವೇಷಧಾರಿಗಳ ಮಧ್ಯೆ ಈ ರೀತಿಯ ಒಂದು ಸಾಂಸ್ಕೃತಿಕವಾಗಿ ರಂಗಭೂಮಿ ಒಂದು ಈ ಎಲ್ಲ ರೋಗಗಳಿಗೆ ಒಂದು ಮದ್ದು ಆಗ್ತದೇನೋ ಅನ್ನೋ ಥರ. ಹಾಗಾಗಿ ಲಂಕೇಶ್ ಅವರು ಈ ಥರ ಒಂದು ನಾಟಕವನ್ನು ಬರೆದ್ರು. ಅವರು ಈ ನಾಟಕ ಬರೆದಾಗ ಆರೋಗ್ಯ ಇರಲಿಲ್ಲ ಅಂತಲೂ ನಾನು ಕೇಳ್ಪಟ್ಟಿದ್ದೆ. ಆ ಸಮಯದಲ್ಲಿ ಇದನ್ನು ಗುಣಮುಖ ನೋಡಿ, ಇದು ಬರೆದಾದ್ಮೇಲೆ ಅವರು ಗುಣಮುಖ ಆಗ್ಬಿಡ್ತಾರೆ ಅಂತ ಕಾಣುತ್ತೆ. ಆ ರೀತಿ ಒಂದು ಕನ್ನಡದ ಏನು ನಾವು ಇದನ್ನ ಮತ್ತೆ ನಾವು ಚಾರಿತ್ರಿಕ ನಾಟಕ ಅಂತ ಹೇಳೋಕ್ಕಾಗಲ್ಲ. ಇವ್ರಿಗೇನು ಮಗಳು ಡ್ರೆಸ್ ಆಗ್ಬಿಟ್ರೆ ಆಗಬೇಕಾಗಿಲ್ಲ, ಯಾರು ಬೇಕಾದ್ರೂ ನಾದಿರ್ಷ ಆಗ್ಬೋದು. ಹಾಸ್ಪಿಟ್ಲಲ್ಲಿ ಏನೋ ಕಿರೀಟ ಹಾಕೊಂಡು ಮಲ್ಕೊಂಡಿರ್ತಾನ, ಈ ಹಾಸ್ಪಿಟ್ಲಲ್ಲೇ ಅದು ದೃಶ್ಯ ಆಗ್ಬೋದು. ಅದಕ್ಕೆ ಲಂಕೇಶ್ ಹೇಳ್ತಾರೆ ದುರಿತ ಕಾಲದ ಈ ಕಾಲ ಅಂತ ಹೇಳ್ತಾರೆ. ಕಾಲ ಯಾವಾಗಾದ್ರೂ ಆಗ್ಬೋದು. ನಮ್ಮಲ್ಲಿ ಏನಾಗಿದೆ ಅಂದರೆ, ಈ ಇತಿಹಾಸ ಅಂದ ತಕ್ಷಣ ನಾವು ಹುಡುಕ್ಲಿಕ್ಕೆ ಶುರು ಆಗ್ತೀವಿ. ಆಹಾರಿ ಅಭಿನಯದಲ್ಲಿ ಕೃಷ್ಣದೇವರಾಯ ಏನಾಗ್ತಿದ್ದ, ಬೀರ್ಬಲ್ ಏನಾಗ್ತಿದ್ದ, ಉಡುಪುಗಳು, ಇದು ಕಷ್ಟ. ಇದನ್ನ ಒಂದು ಮುಖ್ಯ ತಗೊಂಡೆ ಅವರು ಹಲವಾರು ನಾಟಕಗಳು ನಾನು ಹೇಳಿದ್ನಲ್ಲ, ಗಿಳಿ ಪಂಜರದಳನ್ನ ಆ ಥರನ ಬೋಳಿತನವನ್ನ, ಮಧ್ಯಮ ವರ್ಗದ ಬೋಳಿತನವನ್ನ. ಕ್ರಾಂತಿ ಬಂತು, ಕ್ರಾಂತಿಯಲ್ಲಂತೂ ಕೂಡ ಈ ಪ್ರಗತಿಪರ ಚಿಂತಕರ ಬಗ್ಗೆ ತುಂಬ ಒಳ್ಳೆಯದು. ಅಲ್ಲಿ ಅವನ ಮನೆಗೆ ಕಳ್ಳ ಹೋಗ್ಬಿಟ್ಟಿರ್ತಾನೆ, ಅವನು ನಕ್ಸಲಿಸಮ್ ಬಗ್ಗೆ ಹೇಳ್ತಾ ಇರೋದು. ಇವೆಲ್ಲ ಆ 70s 80sನಲ್ಲಿ ಏನು ಅವರು 63ರಿಂದ 68ರವರೆಗೂ ನಾಟಕಗಳು ಬರೆದ್ರಲ್ಲ, 7 ನಾಟಕಗಳು. ಈ ರೀತಿ ಒಂದು ರೀತಿಯ ಇನ್ನೂ ಕನ್ನಡ ರಂಗಭೂಮಿ ವಾಸ್ತವ ಶೈಲಿಗೆ ಬಂದಿಲ್ಲ. ಶ್ರೀರಂಗರು ಬರೀಲಿಕ್ಕೆ ಶುರುವಾದರು, ನಮ್ಮವ್ರು ಮಾಡಿಲ್ಲ. ಯಾಕಂದ್ರೆ ನಮ್ಮ ಜನಗಳಿಗೆ ಈ ರಾಮಾಯಣ, ಮಹಾಭಾರತ, ಭಾಗವತ ಕಥೆಗಳೆಂದ್ರೆ ಇಷ್ಟ. ಯಾಕಂದ್ರೆ ಅದೇನು ನಿಮ್ಗೆ ಸಮಸ್ಯೆ ಇಲ್ವಲ್ಲ, ಎಲ್ಲ ಗೊತ್ತಿದೆ ಕಥೆಗಳು ನಿಮಗೆ. ಅವನು ಕೃಷ್ಣ ಬರ್ತಾನೆ ಕೊಲ್ತಾನೆ, ರಾಮ ಬರ್ತಾನೆ ಕೊಲ್ತಾನೆ. ಬಟ್ ಅವನು ಕೊಲ್ದೇ ಇದ್ರೆ ಸಮಸ್ಯೆ ಶುರುವಾಗ್ತದೆ. ಅದು ನಿಮ್ಗೆ ಆಂಧ್ರದ ಹೇಳಿದ್ನಲ್ಲ, ಕುವೆಂಪು ರಾಮಾಯಣದಲ್ಲಿ ರಾಮ ಕೊಲ್ದೇ ಇರೋದೇ ಸಮಸ್ಯೆ. ಕೊಲ್ಬೇಕು ಇವ್ರ ಪ್ರಕಾರ, ಯಾಕಂದ್ರೆ ಸಾಕ್ಷಿ ಇವರು, ಚರಿತ್ರೆ ಕೊಟ್ಬಿಟ್ಟಿದೆ. ರಾಮ ಕೊಲ್ಲೇಬೇಕು ಅವನು, ಯಾಕಂದ್ರೆ ಬಹುಭೂತಿ ಅದನ್ನೇ ಕೆಲಸ ಮಾಡಿದ್ದಾನೆ, ಕುವೆಂಪುನು ಅದನ್ನೇ ಮಾಡಬೇಕು. ಹಾಗಾಗಿ ಚರಿತ್ರೆ ಅಥವಾ ಮಿತ್ತನ್ನು ನೀವು ಬಳಸುವಾಗ ಅದು ನಮ್ಮ ಕಾಲಕ್ಕೆ ಅದು ಬರಲಿಲ್ಲ ಅಂದ್ರೂ ಕೂಡ ಉಪಯೋಗ ಇಲ್ಲ ಅಂತ. ಇದಕ್ಕೆ ಕುವೆಂಪುದೇ ಒಂದು ಮಾತು ಹೇಳಿ ನಾನು ಈ ಲಂಕೇಶ್ವರ ಸಂಕ್ರಾಂತಿ ಬಗ್ಗೆ ಒಂದು 2-3 ಮಾತುಗಳು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಕುವೆಂಪು ಈ ರೀತಿ ಪ್ರತಿಮಾ ವಿಧಾನದಲ್ಲಿ ಏನು ಹೇಳ್ತಾರೆ ಅಂದರೆ, ಚಿನ್ನ ಅದು ಆಭರಣ, ಯಾವುದೇ ಆಕಾರದಲ್ಲಿ ಇರಲಿ, ಚಿನ್ನವೇ. ಆ ರೀತಿ ಈ ಪುರಾಣ, ಐತಿಹ್ಯ, ಚರಿತ್ರೆಗಳು ಅವನ್ನ ನಮ್ಮ ಕಾಲಕ್ಕೆ ಹಾಗೆ ಚಿನ್ನವನ್ನು ಕರಗಿಸಿ ಹೊಸ ವಿನ್ಯಾಸದಲ್ಲಿ ಒಡವೆಗಳು ಮಾಡ್ಕೊಳ್ತೀವೋ ಹಾಗೆ ಬಳಸ್ಕೋಬಹುದು ಅಂದ್ಕೊಳ್ತಾರೆ. ಹಂಗೆ ಬಳಸ್ಕೊಂಡಿದ್ದಾನೆ ಅವ್ರ ನಾಟಕಗಳು ಶೂದ್ರ ತಪಸ್ವಿ, ಜಲಗಾರ, ಬೆರಳಿಗೆ ಕೊರಳು ಇವೆಲ್ಲ ಬಂತು. ಸಾಮಾಜಿಕ ನಾಟಕ ಮತ್ತೆ ಕುವೆಂಪು ಬರೀಲಿಲ್ಲ. ಸ್ಮಶಾನ ಕುರುಕ್ಷೇತ್ರನೂ ಬರೆದ್ರು. ತಿರ್ಗಿ ಅದೇನೋ 2 ಕಾಲಗಳು ನಾವು ನೋಡಿಲ್ಲ, ನೀವು ನೋಡಿಲ್ಲ. ದ್ವಾಪರ ಮತ್ತು ಕಲಿ ಮುಖಾಮುಖಿ ಆಗ್ತಾರೆ ಯುದ್ಧ ಭೂಮಿಯಲ್ಲಿ. ಸೊ ಯಾಕಿದನ್ನ ನಾವು ತಗೊಳ್ತೀವಿ ಅಂದರೆ, ನಮ್ಮ ಮನಸ್ಸಿನಲ್ಲಿ ಈಗಾಗಲೇ 5000 ವರ್ಷದಿಂದ ಒಂದು ನರೇಟಿವ್ಸ್ನ ನಾವು ನೋಡ್ತಾ ಬಂದಿದ್ದೇವೆ. ರಾಮ ಕಥೆಯನ್ನು, ಕೃಷ್ಣ ಕಥೆಯನ್ನು, ಅಥವಾ ಚರಿತ್ರೆ ಕಥೆಗಳನ್ನು ಇವು ಬಂದಾಗ, ಪಾತ್ರಗಳು ಬಂದಾಗ ಅರ್ಥ ಆಗ್ಬಿಡ್ತದೆ. ಸತ್ಯ ಹರಿಶ್ಚಂದ್ರ ಆದ ತಕ್ಷಣ ಅವ್ನು ಸುಳ್ಳು ಹೇಳ ಅಂತ ನೀವೇನಾದ್ರು ಸುಳ್ಳು ಹೇಳಿದಂದ್ರೆ ಯಾರು ನಂಬ್ತಾರ? ಆಮೇಲೆ ಸತ್ಯ ಹರಿಶ್ಚಂದ್ರ ಆಗಿತ್ತು, ಮೊದಲು ಸುಳ್ಳೆ ಹೇಳಿತವನು. ಅಂದ್ರೆ ಈ ಡೋಲಾಯಮಾನ ಇದೆಯಲ್ಲ ನಡೆ ನುಡಿಯಲ್ಲಿ, ಇದನ್ನೇ ಮನುಷ್ಯನ ಗುಣ ಅವಗುಣಗಳನ್ನು ಹುಡುಕ್ತೀವಿ. ಈ ರೀತಿ ಒಂದು ನಾಟಕ ಅವರು 70ರ ದಶಕದಲ್ಲಿ ಏನು ಸಂಕ್ರಾಂತಿ ಬರೆದ್ರಲ್ಲ, ಅದು ಕೂಡ ತುಂಬ ಮಂದಿ ಏನು ತಿಳ್ಕೊಂಡಿದ್ರು, ಇದು ಬಸವಣ್ಣನ ಚಾರಿತ್ರಿಕ ನಾಟಕ ಅಂತ. ಆದ್ರೆ ಲಂಕೇಶ್ ಅದನ್ನ ನಂಬಲ್ಲ. ಆಗ ಆ ನಾಟಕದಲ್ಲಿ ಬಿಜ್ಜಳ ಮತ್ತು ಬಸವಣ್ಣ 2 ಚಾರಿತ್ರಿಕ ವ್ಯಕ್ತಿಗಳು ಬರ್ತಾನೆ ಬಿಟ್ರೆ, ಆ 2 ಪಾತ್ರಗಳು ನಮ್ಮ ಕಾಲದ ನೆಹರು ಮತ್ತು ಗಾಂಧಿಯನ್ನು ರೆಪ್ರೆಸೆಂಟ್ ಮಾಡ್ತವೆ. ಗಾಂಧಿ ಏನು ಹೇಳ್ತಾ ಇದ್ರು? ನೀವು ಮದ್ಯ ಮಾಂಸ ಬಿಡಬೇಕು, ಕುಡಿಬಾರದು,
ಬಸವಣ್ಣನೂ ಅದೇ ಹೇಳ್ತಾ ಇದ್ದಿತ್ತು. ಇಲ್ಲಿ ಅವರು ಹುಟ್ಟಾಕಿರೋ ಪಾತ್ರ ಏನಂದ್ರೆ, ಮಾಡರ್ನ್ ಸಮಯದಲ್ಲಿ ಈ ರುದ್ರ ಮತ್ತು ಉಷಾ ಅನ್ನೋದೊಂದು ಪ್ರೇಮ ಪ್ರಸಂಗನೂ ಬರೀತದೆ, ಅಲ್ಲೂ ಬರ್ತದೆ ನಿಮಗೆ ಬಸವಣ್ಣನ ಶರಣ ಚಳುವಳಿಯಲ್ಲಿ ಕೂಡ. ಅದು ವರ್ಣಸಂಕರದಿಂದ ಅದು ಇಡೀ. ಆದರೆ ಇಲ್ಲಿ ಹೇಳ್ತಾ ಇರೋದೇನೆಂದ್ರೆ, ಶೂದ್ರಾತಿ ಶೂದ್ರ ವರ್ಗವು ಹೇಗೆ ಬ್ರಾಹ್ಮಣೀಕರಣಕ್ಕೊಳಗಾಗ್ತಾ ಇದೆ ಮತಮೌಢ್ಯದಿಂದ ಅನ್ನೋದು ಲಂಕೇಶ್ ಹೇಳ್ತಾ ಇರೋದು. ಅಂದರೆ ರುದ್ರನಿಗೆ ಬಸವಣ್ಣನ ಬಗ್ಗೆ ಪ್ರೀತಿ ಇದೆ, ಆದರೆ ಉಷನ ಬಗ್ಗೆ ಇಲ್ಲ. ಆದರೆ ಅವಳು ಬೇಕಾಗಿರೋದೇನಾದ್ರೆ, ಅವಳು ಬ್ರಾಹ್ಮಣ ಕುಲದ ಹುಡುಗಿ ಅನ್ನೋದು ಅಷ್ಟೇ ಅವನಿಗೆ ಬೇಕಾಗಿರೋದು. ಆದರೆ ಬಸವಣ್ಣನ ನಿಯಮಗಳಿದಾವಲ್ಲ, ಅವಳು ಅದನ್ನು ವಿರೋಧಿಸಿದ್ರೆ ಇವನು ಒಪ್ಕೊಳ್ಳಲ್ಲ. ಯಾಕಂದ್ರೆ ಅವಳು ಬಂದಿರೋದು ರುದ್ರ, ಅವನು ವಲಯನಾಗಿರೋದ್ರಿಂದನೇ ಪ್ರೀತಿ ಮಾಡ್ತಾಳೆ ಅವಳು. ಯಾಕಂದ್ರೆ ಅವರಲ್ಲಿ ನೋಡ್ತಕ್ಕಂಥ ಬ್ರಾಹ್ಮಣ್ಯಕ್ಕೆ ರೊಚ್ಚೊಡ್ದಾಗಿ ಆ ಗೊಡ್ಡು ಸಂಪ್ರದಾಯ ನೋಡಿ ಇವಳು ಬಂದಿರೋದು. ಅಟ್ಲೀಸ್ಟ್ ಇವನು ರಸ್ಟಿಕ್ ಆಗಿದ್ದಾನೆ ಇವನು ರುದ್ರ ಅಂತ. ಇವನು ಬಸವಣ್ಣನಿಂದ ಏನಾಗ್ತಾ ಇದ್ದಾನೆ, ಬ್ರಾಹ್ಮಣ ಆಗ್ತಾ ಇದ್ದಾನೆ, ಅಂದ್ರೆ ಮತಾಂತರ ಆಗ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಉಷಾ ಅನ್ನೋ ಪಾತ್ರ ಕೂಡ ದುರಂತಕ್ಕೆ ಕಾರಣ ಆಗ್ತಾಳೆ. ಆದರೆ ಅವಳು ರುದ್ರನ ಜೊತೆ ಹೋಗಲ್ಲ ಅವಳು. ಆದರೆ ಇನ್ನೊಂದು, ರುದ್ರನ ತಂದೆ ಮತ್ತು ಅವರ ಪರಿವಾರ ಇದೆಯಲ್ಲ, ವಲಗೇರಿಯ ಜನ, ತನ್ನ ಮಗ ಉಷಾನ ಮದುವೆ ಆಗ್ತಾ ಇದ್ದಾನೆ ಅನ್ನೋದೇ ದೊಡ್ಡ ಇದು. ಆದರೆ ಬಸವಣ್ಣ ಹೇಳ್ತಕ್ಕಂಥ ನೀವು ಕುಡಿಯೋದು ಬಿಡಬೇಕು, ತಿನ್ನೋದು ಬಿಡಬೇಕು ಅನ್ನೋದಕ್ಕೆ ಇಷ್ಟ ಇಲ್ಲ ಅವನಿಗೆ. ಉಜ್ಜನಿಗೆ ಸ್ವಾಭಿಮಾನ, ಓ ನನ್ನ ಜಾತಿಯ ಹುಡುಗ ಉತ್ತಮ ಕುಲದ ಹುಡುಗಿಯನ್ನ ಮದುವೆ ಆಗ್ತಾ ಇದ್ದಾನೆ. ಬಸವಣ್ಣ ಬೇಕು, ಆದರೆ ಅವನು ಬೇಡ ಬೇಡ ಅನ್ನೋದು ಬೇಡ ಅನ್ನೋದಷ್ಟೇ. ಈ ಕಲೆ ಬೇಡ, ಕೊಲೆ ಬೇಡ, ಉಸಿ ನೀಡಬೇಡ, ಮಾಂಸ ತಿನ್ಬೇಡ, ಇದು ಒಂದು ಸರಿ ಇಲ್ಲ ಅಂತ ಉಜ್ಜ ಹೇಳೋದು. ಅಂದರೆ ಲಂಕೇಶ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಧರ್ಮ ಮತ್ತು ಆಡಳಿತಕ್ಕೆ ಆಹಾರ ಮತ್ತು ಉಡುಗೆ ತೊಡುಗೆ ಬಗ್ಗೆ ಯಾರು ಅಧಿಕಾರ ಕೊಟ್ಟರು ಇವರಿಗೆ ಅಂತ, ಹಿಂಗೆ ಪ್ರೀತಿ ಮಾಡ್ಬೇಕಂತ ಈ ನಾಟಕ. ಅದಕ್ಕೆ ನನಗೆ ಹೇಳೋದಿದು, ಈ ಬಸವಣ್ಣನು ಕೂಡ ಇಲ್ಲಿ ಒಂಥರ ಅಸಹಾಯಕನಾಗಿದ್ದಾನೆ. ಇವನೇನೋ ಪ್ರೇರಣೆ ಮಾಡ್ತಾನೆ, ಆದರೆ ಸಂಕ್ರಾಂತಿ ದಿನ ಬಿಜ್ಜಳವನ್ನ ಬಲಿ ಕೊಡುವಾಗ ಮಾತೇ ಆಡಲ್ಲ ಬಸವಣ್ಣ. ಆದರೆ ಬಸವಣ್ಣನ ಬಗ್ಗೆನೂ ಮಾತಾಡೋಕ್ಕೆ ಈಗಲೂ ನಮಗೆ ಭಯ ಆಗುತ್ತೆ. ಯಾಕಂದ್ರೆ ಈಗ ನಾವು ಅವ್ರನ್ನ ಬೇರೆ ರೀತಿ ನೋಡ್ತಾ ಇದ್ದೀವಿ, ಅವತಾರ ಪುರುಷ ಮಾಡಿಬಿಟ್ಟಿದ್ದೀವಿ ತಿರ್ಗಾ. ಆದರೆ ಒಂದು ಲಂಕೇಶ್ ಹೇಳ್ತಾ ಇರೋದೇನೆಂದರೆ, ಈ ರೀತಿ ಯಾವುದೇ ಧಾರ್ಮಿಕ ನೆಲೆಯಲ್ಲಿ ಸುಧಾರಣವಾದಿಗಳು ಬರ್ತಾರಲ್ಲ, ಅವರು ವೈದಿಕ ಧರ್ಮ ಇರ್ತಕ್ಕಂಥ ಆ ಅನಿಷ್ಟಗಳನ್ನು ಸುಧಾರಣೆ ಮಾಡಿದ್ರೆ ಹೊರತು, ಆದರೆ ಕೊನೆಗೆ ವೈದಿಕ ಅವರನ್ನೇ ನುಂಗಿ ನಣಿಯಿತು ಅನ್ನೋದು ಕೂಡ ಹೇಳ್ತಾರೆ. ಅದು ಗಾಂಧಿದು ಅದೇ ಅನ್ನೋದು ಈ ನಾಟಕದಲ್ಲಿ ಹೇಳೋದು. ಈಗ ಗಾಂಧಿ ರಾಜಕೀಯ ಬಿಟ್ಟರು, ಆದರೆ ಅವ್ರೇನು ಹಿಂದೂ ಮುಸಲ್ಮಾನರ ಮಧ್ಯೆ ಐಕ್ಯತೆ ಹೇಳ್ತಿದ್ರಲ್ಲ, ಆ ಬದಲಾವಣೆ ಆಗಲಿಲ್ಲ. ಅವ್ರಿಗೇನು ನಂಬಿಕೆ ಇತ್ತು ಅಂದರೆ, ಉತ್ತಮರು ಅಂದರೆ ಅಸ್ಪೃಶ್ಯತೆ ಇರೋದೇನಪ್ಪ ಅಂದರೆ ಅಪ್ಪರ್ ಕಾಸ್ಟ್, ಅವರು ಮನಪರಿವರ್ತನೆ ಆಗಬೇಕು ಅಂತ. ಬಸವಣ್ಣನೂ ಅದೇ ಮನಪರಿವರ್ತನೆ ಮಾಡಬೇಕು ಅಂತಲೇ ಹೇಳ್ತಾ ಇದ್ದಿತ್ತು. ಅವ್ರು ಅದಕ್ಕೆ ಏನು ಶೂದ್ರಾತಿ ಶೂದ್ರ ಕ್ಷುದ್ರ ದೇವತೆಗಳಿದಾವಲ್ಲ, ಅವನ್ನೆಲ್ಲ ಅವರು ಅವಮಾನನೆ ಮಾಡಿದ್ರು ಎಲ್ಲ ಶರಣರು. ಅದಕ್ಕೆ ದೇವರು ಒಬ್ಬ ನಾಮಾಲು ಅಂತ ಹೇಳಿದ್ರು ಕೂಡ ತಿರ್ಗಾ ಹಿಂದೂ ಧರ್ಮದ ಎಲ್ಲ ದೇವತೆಗಳನ್ನೇ ವೀರಶೈವ ಧರ್ಮನು ಮತ್ತಿತ್ತಂತು. ಅದಕ್ಕಾಗಿ ಲಂಕೇಶ್ ಹೇಳ್ತಾ ಇರೋದೇನೆಂದ್ರೆ, ಇದು ಕೂಡ ಒಂದು ವಚನ ಚಳುವಳಿಯು ಕೂಡ ಬ್ರಾಹ್ಮಣೀಕರಣದ ಒಂದು ಮೂಲಾಧಾರದಲ್ಲಿ ನಿಜವಾದ ಪ್ರೀತಿ ಮತ್ತು ಬದುಕಿಗೆ ಆಸ್ಪದ ಇಲ್ಲ. ಇದನ್ನ ಅಂದ್ರೆ ಮುಕ್ತ ಆಲೋಚನೆ ಇರ್ಬೋದು, ಪ್ರೀತಿ ಪ್ರಸಂಗ ಇರ್ಬೋದು, ಲೈಂಗಿಕತೆಯ ಸ್ವಾತಂತ್ರ್ಯ ಇರ್ಬೋದು, ಇದು ಹೇಗೆ ಊಟದ ಜೊತೆ ಮೈಥುನವೂ ಇದೆಯೋ ಚಿಂತೆನೂ ಆಗಿರಬೇಕು ಅನ್ನೋದನ್ನ ಸಂಕ್ರಾಂತಿ ನಾಟಕ ಹೇಳುತ್ತೆ. ಕೊನೆಗೆ ಬಿಜ್ಜಳ ತನ್ನ ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ರುದ್ರನನ್ನ ಸಂಕ್ರಾಂತಿ ಸೂರ್ಯ ಪಥ ಬದಲಾಯಿಸ್ತಾನೆ. ಆದರೆ ಇವರಿಬ್ಬರು ಫ್ರೆಂಡ್ಸೇ. ಹಂಗೆ ನೋಡಿದ್ರೆ ಈ ನಾಟಕದಲ್ಲಿ ಹೇಳ್ತಾ ಇರೋದು ನಾನು, 12ನೇ ಶತಮಾನಕ್ಕೆ ಒಂದು 20 ನಾಟಕ ಕನ್ನಡದಲ್ಲಿದ್ದಾವೆ, ಬೇರೆ ಬೇರೆ ನೆಲೆಯಲ್ಲಿದ್ದಾವೆ. ಹಂಗೆ ನೋಡಿದ್ರೆ ಇವಾಗ ಲೇಟೆಸ್ಟಾಗಿ ನಾವು ನೋಡಿದ್ರೆ ಕಂಬಾರದ್ದು ಶಿವರಾತ್ರಿ ಅನ್ನೋದು ಒಂದೇ ದಿನ ನಡೆಯುತ್ತೆ. ಬಸವಣ್ಣನ ಕೂಡಲ ಸಂಗಮನು ಸೂಳೆ ಮನೆಗೆ ಬಂದಿರ್ತಾರೆ, ಬಸವಣ್ಣನೂ ಬಂದಿರ್ತಾನೆ, ಬಿಜ್ಜಳನು ಅಲ್ಲೇ ಇರ್ತಾನೆ. ಸೊ ಹಂಗಾಗಿ ನೀವು ನೋಡೋ ದೃಷ್ಟಿಕೋನ ಬೇರೆ. ಬಟ್ ಈ ನಾಟಕ ಯಾಕೆ ಆಧುನಿಕ ನಾಟಕ, ಇದು ಒಂದು ವಚನ ಶರಣರ ಕುರಿತು ನಾಟಕ ಅಲ್ಲ ಅಂದರೆ, ನಮ್ಮ ಕಾಲದ ಯುವ ಮನಸ್ಸುಗಳು ಒಂದು ಪ್ರೀತಿಗೆ ಬಿದ್ದರೆ, ಅಂತರ್ಜಾತಿ ಮತಾಂತರ ಇವೆಲ್ಲ ಹೇಳ್ತೀವಲ್ಲ, ಆ ಇಶ್ಯೂವನ್ನು ತುಂಬ ತಳಸ್ಪರ್ಶಿಯಾಗಿ ಸಂಕ್ರಾಂತಿ ಚರ್ಚೆ ಮಾಡುತ್ತೆ. ಅಂದರೆ ಇಲ್ಲಿ ಬೇರೆ ಬೇರೆ ವರ್ಗಗಳದು ತಮ್ಮ ಏನು ಒಂದು ಧರ್ಮ, ಮೇಸ್ತರದ ಧರ್ಮಕ್ಕೆ ಮತಾಂತರ ಆಗದೆ ಶ್ರೇಷ್ಠ ಅನ್ನೋ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಕೂಡ ಸುಳ್ಳು. ಈ ಥರ ಎಲ್ಲ ಈ ಸುಧಾರಣವಾದಿಗಳು ಫೇಲ್ಯೂರ್ ಆದಂಥ ಮೂಮೆಂಟ್ಗಳು ಅಂತ ಇಲ್ಲಿ ಹೇಳ್ತಾರೆ. ಕೊನೆಗೆ ಅಲ್ಲಿ ಬಲಿಯಾಗೋದು ಯಾರಪ್ಪ ಅಂದರೆ ವಲಯರ ಉಜ್ಜನ, ಅವನ ಕುಟುಂಬ ಮತ್ತಿದು. ಆದರೆ ಉಷಾ ಏನಿಲ್ಲ, ಅವಳು ಕೆಂಚನ ಜೊತೆ ಹುಲಿ ಮಾಡ್ಕೊಂಡು ಕಾಡ್ಗೆ ಹೋಗ್ಬಿಡ್ತಾಳೆ ಅವಳು. ಯಾಕಂದರೆ ಅವಳು ತನ್ನ ಬ್ರಾಹ್ಮಣ್ಯವನ್ನು ಉಷಾ ಬಿಡಲ್ಲ ಅವಳು.
ಅಂದರೆ ಬ್ರಾಹ್ಮಣರ ಜೊತೆನೇ ಸೇರ್ಕೊಳ್ತಾರೆ. ಆದರೆ ಬಿಜ್ಜಳ ಏನು ಮಾಡ್ತಾನೆ, ತನ್ನ ಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವನನ್ನು ಅಮಾಯಕನನ್ನು ಬಲಿ ಹೊಡಿತಾರೆ. ಇದಿಷ್ಟು ನಾನು 2 ನಾಟಕಗಳು ಕುರಿತು ಹೇಳಿದ್ದೀನಿ. ನಮಸ್ಕಾರ.